ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಕಾರಿ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣನವರನ್ನ ಸ್ಮರಿಸಿಕೊಂಡು ವೀರ ವಿರಾಗಿಣಿ ವೈರಾಗ್ಯದ ತವನಿಧಿಯಾಗಿರುವಂತ ಅಕ್ಕ ಮಹಾದೇವಿಯವರು ಆ ತಾಯಿಯನ್ನ ಎನ್ನ ಋನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎಲ್ಲ ಬಸವಾದಿ ಶಿವಶರಣರನ್ನ ಸ್ಮರಿಸಿಕೊಳ್ಳುತ್ತಾ ಈ ವಚನ ಸಾಹಿತ್ಯದ ಸಂಗ್ರಹದ ಮೂಲ ಕರ್ತೃಗಳಾಗಿರುವಂತ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು, ಅವರ ಜೊತೆಗೆ ಎಗಲಿಗೆ ಎಗಲನ್ನ ಕೊಟ್ಟಿರುವಂತ ಅರಡೆಕರ್ ಮಂಜಪ್ಪನವರು, ಉತ್ತಂಗಿ ಚನ್ನಪ್ಪನವರು, ಹೀಗೆ ಹಲವಾರು ಜನ ಈ ವಚನ ಸಾಹಿತ್ಯಕ್ಕೋಸ್ಕರವಾಗಿ ತನ್ನ ಬದುಕು ಜೀವನವನ್ನ ಸವಸಿರುವಂತವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುವಂತದ್ದಕ್ಕೆ ಅವರಿಗೊಂದು ಗೌರವವನ್ನ ಸಲ್ಲಿಸೋಣ ಅನ್ನೋದು. ಹಾಗೆ ವಿಶೇಷವಾಗಿ ಹಲವಾರು ರೀತಿಯಾಗಿರುವಂತಹ ಪರಂಪರೆಗೆ ಮಹಿಳೆಯರಿಗೆ ಯಾವುದೇ ರೀತಿ ಅವಕಾಶ ಸಿಗಲಾರದಂತ ಒಂದು ಅವಕಾಶವನ್ನ ನನಗೆ ಕೊಟ್ಟಂತ ಆ ಗುರುಮಲ್ಲೇಶ್ವರ ಪರಂಪರೆಗೆ ನಾನು ಭಕ್ತಿಯಿಂದ ಶರಣುಗಳನ್ನ ಸಮರ್ಪಣೆಯನ್ನು ಮಾಡಿ, ಇಲ್ಲಿ ಜೈರಾಬಾದ್ನಲ್ಲಿ ಶ್ರಾವಣ ಮಾಸದ ಪ್ರವಚನವನ್ನ ಆಯೋಜನೆ ಮಾಡಿರುವಂತ ಎಲ್ಲ ನಮ್ಮ ಲಿಂಗಾಯತ ಸಮಾಜ ಬಂಧುಗಳಿಗೂ, ಹಾಗೆ ಎಲ್ಲ ಸದ್ಭಕ್ತ ತಂದೆ ತಾಯಿಗಳಿಗೂ, ಮಕ್ಕಳಿಗೂ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಶರಣಾರ್ಥಿಗಳು. ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಯವರ ಚರಿತ್ರೆಯನ್ನ, ಸಾಹಿತ್ಯವನ್ನ ಹಲವಾರು ರೀತಿಯಾಗಿರುವಂತ ಕವಿಗಳು ಬೇರೆ ಬೇರೆ ರೀತಿಯಾಗಿ, ಚಾಮರಕ ಇರಬಹುದು, ಹಲವಾರು ಜನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಹಿತ್ಯಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅವರ ತಂದೆ ತಾಯಿಯ ಹೆಸರುಗಳನ್ನು ವಿಶೇಷವಾಗಿ ಸೂಚಿಸತಕ್ಕಂಥ ಅಕ್ಕನ ತಂದೆಯವರು ಶೈವ ಬ್ರಾಹ್ಮಣರು ವ್ಯಾಪಾರಸ್ಥರಾಗಿರೋದ್ರಿಂದ ಅವರ ಓಂಕಾರ ಶೆಟ್ಟಿ ಲಿಂಗಮ್ಮ ಎನ್ನುವಂತ ಶರಣ ದಂಪತಿಗಳು ನೋಡಿ, ಆ ಶಿವಮೊಗ್ಗ ಜಿಲ್ಲೆಯೇ ಒಂದು ವಿಶೇಷವಾಗಿರ್ತಕ್ಕಂಥ ಸೌಂದರ್ಯಕ್ಕೆ ರಮಣೀಯವಾಗಿರುವಂತ ಆ ಶಿವಮೊಗ್ಗ ಜಿಲ್ಲೆ ಹೆಸರಲ್ಲೇ ಆ ಪರವಸ್ತುವಿನ ಆ ವಿಶೇಷಣ ಇದೆ, ಶಿವ ಮೊಗ್ಗೆ. ಪ್ರತಿಯೊಬ್ಬರು ಹಲವಾರು ಜನ, ಸುಮಾರು ಶರಣೆಯರು ಆ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಕ್ಕನ ಮೊದಲುಗೊಂಡು ಅಲ್ಲಮ ಪ್ರಭು ವೈರಾಗ್ಯದ ತವನಿಧಿಯಾಗಿರುವಂತ ಶೂನ್ಯಪೀಠಾಧ್ಯಕ್ಷರಾಗಿರುವಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ ನೋಡಿ, ಅನತಿಯ ದೂರ ಕೈ ಚಾಚಿದ್ರೆ ಸಿಗ್ತದೆ ಅಂತಾರಲ್ಲ, ಅಷ್ಟು ಚೆನ್ನಾಗಿ, ಅಷ್ಟು ಹತ್ತತ್ರ ಆ ಬಳ್ಳಿಗಾವಿ ಇರ್ಬೋದು, ಉಡುತಡೆ ಇರ್ಬೋದು, ಮುಕ್ತಾಯಕ್ಕನ ಮುತ್ತಿಗೆ ಇರ್ಬೋದು, ಸತ್ಯಕ್ಕನ ಜಂಬೂರಿ ಇರ್ಬೋದು, ಹಾಗೆ ಅನಿಮಿಷಾರಣ್ಯ ಇರ್ಬೋದು, ಅನಿಮಿಷಯ್ಯನ ಕೊಪ್ಪಲು ಅಂತ ಇದೆ. ಈ ಎಲ್ಲವನ್ನ ನಾವು ಒಂದ್ಸಲ ನಾವೆಲ್ಲರೂ ಕೂಡ ಜೀವನದಲ್ಲಿ ಎಲ್ಲವನ್ನು ಕೂಡ ಆ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳ ದಿಗ್ದರ್ಶನವನ್ನ ಮಾಡಬೇಕು ಅನ್ನುವಂಥದ್ದು, ಅಂತ ದರ್ಶನವನ್ನ ನಾವೆಲ್ಲರೂ ಕೂಡ ಒಮ್ಮೆ ಮಾಡಬೇಕು. ಹಾಗೆ ನೀವು ನನಗೆ ಪ್ರಶ್ನೆ ಕೇಳ್ಬೋದು, ನೀವು ನೋಡಿದ್ದೀರಾ ಅಂತ. ನಾನು ಹೋಗಿದ್ದೀನಿ ಅಂತ ಕ್ಷೇತ್ರಕ್ಕೆ, ಆ ತಾಯಿಯ ಕ್ಷೇತ್ರ ದರ್ಶನವನ್ನು ಮಾಡಿ ನನಗೂ ಕೂಡ ಅಕ್ಕನ ರೀತಿಯಲ್ಲೇ ನನಗೂ ಕೂಡ ಪರೀಕ್ಷೆ ಆಗಿರ್ತಕ್ಕಂಥದ್ದು. ಅದನ್ನ ಮುಂದಿನ ದಿನಗಳಲ್ಲಿ ನಾನು ಕೂಡ ಬರೀ ಅವರು ಆಗಿದ್ರು ಇವರೇ ಆಗಿದ್ರು ಹೇಳೋದು, ನಾನು ಕೂಡ ನನ್ನ ಅನುಭವವನ್ನು ಕೂಡ ಹಂಚ್ಕೋಬೇಕಲ್ವಾ. ಹಾಗೆ ನನ್ನ ಬದುಕಿನಲ್ಲಿ, ನನ್ನ ಜೀವನದಲ್ಲಿ ಅದೇ ಶಿವಮೊಗ್ಗ ಜಿಲ್ಲೆಯ ಆದಂತ ಅನುಭವಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಎನ್ನುವಂಥದ್ದು. ಹಾಗೆ ಓಂಕಾರ ಶೆಟ್ಟಿ ಲಿಂಗಮ್ಮನವರಿಗೆ ಎಲ್ಲರಿಗೂ ಕೂಡ ಮಕ್ಕಳಾಗ್ತವ್ರಿ, ಆದ್ರೆ ಅವರಿಬ್ಬರಿಗೆ ದೊರಕಿರುವಂತ ಮಗು ಅನರ್ಘ್ಯ ರತ್ನ ಅನ್ನುವಂಥದ್ದು. ಅಂತ ಅನರ್ಘ್ಯ ರತ್ನವನ್ನ ಪಡೆಯುವಂತ ಆ ಶಿವಶರಣ ದಂಪತಿಗಳು ಹೇಗಿದ್ರು ಅನ್ನುವಂಥದ್ದು ಬಹಳ ಮುಖ್ಯ ಅಲ್ವಾ. ಅಂತ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ, ಜಗತ್ತಿಗೆ ಕಲ್ಯಾಣವನ್ನ ಬಯಸುವಂತ, ಜಗತ್ತಿನ ಜ್ಯೋತಿಯಾಗಿರುವಂತ ಆ ವೈರಾಗ್ಯದ ತವನಿಧಿಗೆ ಜನ್ಮ ಕೊಟ್ಟಂತ ಆ ಶರಣ ದಂಪತಿಗಳ ಸ್ವಲ್ಪ ನಾವು ಅವಲೋಕನ ಮಾಡ್ಬೇಕು. ಹೇಗಿರ್ಬೇಕು ಆ ಸತಿಪತಿಗಳು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ.
ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಪರಮಾತ್ಮ ಮೆಚ್ಚು ಹಾಗಿರಬೇಕು ಅನ್ನುವಂಥದ್ದು. ಹಾಗೆ ಅವರು ಸದಾ ಭಗವಂತನ ನಾಮಸ್ಮರಣೆಯನ್ನ ಶಿವಧ್ಯಾನವನ್ನ ಮಾಡ್ತಾ ಇದ್ರು, ಭಕ್ತಿಯುಕ್ತವಾಗಿ ಮಾಡ್ತಾ ಇದ್ರು ಅನ್ನುವಂಥದ್ದು. ಹಲವಾರು ರೀತಿಯಾಗಿರ್ತಕ್ಕಂಥ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಹಲವಾರು ಪರೀಕ್ಷೆಗಳು ಪ್ರತಿಯೊಬ್ಬರಿಗೂ ಕೂಡ ಬರ್ತದೆ. ಲೌಕಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬದುಕನ್ನ ನೀಡಿಸುವವರಿಗೆ ಎಲ್ಲರಿಗೂ ಕೂಡ ಹತ್ತು ಹಲವು ಸಮಸ್ಯೆಗಳು, ಸವಾಲುಗಳು ಎಲ್ಲವೂ ಬರೋವೆ. ಅವೆಲ್ಲವೂ ಬಂದಂತ ಸಂದರ್ಭದಲ್ಲಿ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನ ಅವೆಲ್ಲವೂ ಕೂಡ ಪಾಠ ಅಂತಾನೆ ಶರಣರೆಲ್ಲರೂ ಕೂಡ ಭಾವಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಅಕ್ಕ ಮಹಾದೇವಿಯವರ ತಂದೆ ತಾಯಿಗಳು ಶಿವಭಕ್ತಿಯ ಉಕ್ತಿಯಾಗಿರ್ತಾರೆ. ಇನ್ನೂ ಕೆಲವ ಸಾಂಸಾರಿಕ ಜೀವನದಲ್ಲಿ ಹೊಂದಾಣಿಕೆ ಇರಲಾರದೇ ಇರುವಂತ ಸಂದರ್ಭವನ್ನ ನಾವೇನಾದ್ರೂ ನೋಡೋದಾದ್ರೆ, ಒಂದ್ ಕಡೆ ಶರಣರು ಹೇಳ್ತಾರೆ, ಈಗಾಗಲೇ ಹೇಳಿದಂತೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಪರಮಾತ್ಮ ಮೆಚ್ಚುವಂತೆ ಬದುಕು ಜೀವನವನ್ನ ನಡೆಸಿ ಸಾರ್ಥಕತೆಯ ಬದುಕನ್ನ ಬದುಕಬೇಕು. ಆದ್ರೆ ಇಲ್ಲೊಬ್ಬ ಶರಣ ಒಬ್ಬ ಲೌಕಿಕ ಬದುಕನ್ನ ಜೀವನವನ್ನ ನಡೆಸ್ತಕ್ಕಂಥ ಇಬ್ಬರು ದಂಪತಿಗಳಿರ್ತಾರೆ. ಹೇಗಿರ್ತಾರಪ್ಪ ಅಂದ್ರೆ, ಬಸವಾದಿಶ್ವಶರಣರು ಹೇಳೋ ಹಾಗೆ, ಗಂಡ ಶಿವಲಿಂಗ ದೇವರ ಭಕ್ತಿ, ಹೆಂಡತಿ ಮಾರಿ ಮಸಣೆಯ ಭಕ್ತಿ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯ ಮಾಂಸ, ಬಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಅಂತ ಹೇಳ್ತಾರೆ ಶರಣರು. ಹೇಗಿರ್ಬೇಕು? ಹಳ್ಳಿ ಕಡೆ ಹೇಳ್ತಾರೆ ನೋಡಿ, ಒಂದು ಬಂಡಿಗೆ ಎರಡು ಗಾಲಿಗಳಿರಬೇಕು, ಅದಕ್ಕೆ ಸರಿಯಾಗಿ ಎರಡು ಸಮತೆ ಸೈರಣೆ ಎನ್ನುವಂತ ಹೊಂದಾಣಿಕೆ ಎನ್ನುವಂತ ಕಡಾಣಿಗಳನ್ನಿಡಬೇಕು, ಅದಕ್ಕೆ ಸರಿಯಾದಂತ ಎರಡು ಓರಿಗಳನ್ನ ಹೂಡಿದ್ರೆ ನಾನು ಸರಿಯಾದ ರೀತಿ ಆ ಕಣ್ಣಿಯನ್ನ ಇಟ್ಕೊಂಡ್ರೆ ಸುರಕ್ಷಿತವಾಗಿರ್ತಕ್ಕಂಥ ಜಾಗವನ್ನ ತಲುಪೋದಕ್ಕೆ ಸಾಧ್ಯ. ಒಂದು ಏರಿಗೆಳೆದ್ರೆ, ಒಂದು ಕೆರೆಗೆಳೆದ್ರೆ ಹೇಗೆ ಸುರಕ್ಷಿತವಾಗಿರ್ತಕ್ಕಂಥ ಜಾಗವನ್ನ ತಲುಪೋದಕ್ಕೆ ಸಾಧ್ಯ ಆಗ್ತದೆ? ಅವೆಲ್ಲರೂ ಕೂಡ ಹೊಂದಾಣಿಕೆಯಾಗಿರ್ಬೇಕು ಅನ್ನುವಂಥದ್ದಕ್ಕೆ ಶರಣರು ಎಂತ ಸೊಗಸಾಗಿರುವಂತ ಉದಾಹರಣೆ ಹೇಳ್ತಾರೆ. ಹೀಗೆ ಅವರಿಬ್ಬರು ಕೂಡ ಜೀವನವನ್ನ ಬದುಕನ್ನ ನಡೆಸ್ತಾ ಇರ್ತಾರೆ. ಆ ಒಂದು ಊರಿಗೆ ಒಬ್ರು ಯೋಗಿಗಳು, ಒಬ್ರು ತಪಸ್ವಿಗಳು, ಒಬ್ರು ಶರಣರು ಬರ್ತಾರೆ. ಪಥಸಂಚಲನ ಮಾಡ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅಂತ ಹಸಿವು ಎಲ್ಲರಿಗೂ ಕೂಡ ಆಗುವಂಥದ್ದು. ಅವರು ಕೂಡ ಬಂದು ಅಲ್ಲೊಂದು ಅರಳಿ ಮರ ಇರ್ತದೆ, ಅಲ್ಲಿ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಈತನು ಕೂಡ ಬಂದು ಶರಣಾರ್ಥಿ ಬುದ್ಧಿ ಅಂತಾನೆ. ಆತನಿಗೆ ಶರಣರು ಅಂದ್ರೆ ತುಂಬಾ ಪ್ರಾಣ, ತುಂಬಾ ಭಕ್ತಿ. ಶರಣಾರ್ಥಿ ಬುದ್ಧಿ, ಯಾವ ಊರವರು, ಎಲ್ಲಿಂದ ಬಂದ್ರಿ, ಎಲ್ಲ ಕುಶಲೋಪರಿಗಳನ್ನ ವಿಚಾರಿಸ್ತಾನೆ. ತುಂಬಾ ದೂರದಿಂದ ಬಂದಿದ್ದೀನಪ್ಪ, ತುಂಬಾ ಆಯಾಸ ಆಗಿದೆ, ತುಂಬಾ ದಣಿವಾಗಿದೆ ಅಂತಾರೆ. ಹೌದಾ ಬುದ್ಧಿ? ಆಯ್ತು ಬುದ್ಧಿ ಅಂತ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರೆ. ಆಮೇಲೆ ಬುದ್ಧಿ ಇಲ್ಲೇ ಕೂತಿರ್ರಿ, ಹಿಂಗ್ ಬಂದ್ಬಿಡ್ತೀನಿ ಅಂತಾರೆ. ಸರಿ, ಕರ್ಕೊಂಡೋಗ್ಬೋದಾಗಿತ್ತಲ್ಲ ಅನ್ಕೊಂಡು ಸರಿಯಪ್ಪ ಇಲ್ಲೇ ಕೂತಿರ್ತೀನಿ ಅಂತ ಹೇಳಿ ಗುರುಗಳು ಕೂತಿರ್ತಾರೆ. ಆತ ಮನೆಗೆ ಹೋಗ್ತಾನೆ. ಮನೆಗೋಗಿ ಕೇಳ್ತಾನೆ ತನ್ನ ಸತಿಯನ್ನ, ನೋಡು ನಮ್ಮೂರಿಗೊಬ್ರು ಗುರುಗಳು ಬಂದಿದ್ದಾರೆ, ಅವ್ರು ನೋಡಿದ್ರೆ ನನ್ಗೆ ಆನಂದ ಆಗ್ತದೆ, ಸಂತೋಷ ಆಗ್ತದೆ. ಅಂತ ಗುರು ನಮ್ಮ ಮನೆಗೆ ಬಂದು ಪಾದ ಇಟ್ರೆ ನಮ್ಮ ಭವಬಂಧನವಾದ್ರೂ ಕಳೀತದೆ, ನಮ್ಮ ಪಾಪ ಪರಿಹಾರ ಆಗ್ತದೆ, ಇನ್ನು ನಮ್ಗೇನಾದ್ರೂ ಒಳ್ಳೇದಾಗ್ಬೋದು ಆ ಗುರುವಿನ ಕೃಪೆಯಿಂದ ಅಂತೇಳಿ ಕರ್ಕೊಂಡ್ಬರ್ಬೇಕು ಅಂತ ಮಾಡಿದೀನಿ, ನೀನೇನ್ ಹೇಳ್ತೀಯಾ ಅಂತ ಕೇಳ್ತಾರೆ. ನಾನೇನ್ ಹೇಳಿ ಅಂತ ಹೆಣ್ಮಗಳು ಹೇಳಿದಾಗ, ಸರಿ ಅದೇನು ಪರಮಾತ್ಮನ ಕೃಪೆಯೋ ಏನೋ ಗೊತ್ತಿಲ್ಲ, ಆಯ್ತು ಕರ್ಕೊಂಡ್ ಬನ್ನಿ ಅಂತಾಳೆ. ಆಕೆ ಅವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಹಬ್ಬ ಮಾಡ್ಬೇಕು ಅಂತೇಳಿ ಎಲ್ಲ ತಯಾರಿಗಳನ್ನ ನಡೆಸ್ಕೊಂಡಿರ್ತಾಳೆ. ನೀವೆಲ್ಲ ಹೋಳಿಗೆ ಮಾಡೋದಕ್ಕೆ ಹೂರ್ಣ ತಯಾರು ಮಾಡ್ಕೊಳ್ತೀರಲ್ಲ, ಹಾಗೆ ಆಕೆಯೂ ಕೂಡ ಹೂರ್ಣ ಮಾಡಿ ತಯಾರು ಮಾಡಿ ಇರ್ತಾಳೆ. ದಿಢೀರ ನನ್ ಗುರುಗಳು ಬಂದ್ರು, ಏನ್ ಮಾಡೋದಪ್ಪ ಅಂತ ಯೋಚನೆ ಆಗ್ತದೆ. ಆಕೆ ಏನ್ ಮಾಡ್ತಾಳೆ, ಆ ಹೂರ್ಣ ಎಲ್ಲ ತೆಗೆದು ಬೇಗ ಆ ಅಡಿಗೆನೆಲ್ಲ ತಯಾರಿನೆಲ್ಲ ಚೇಂಜ್ ಮಾಡಿ ಹೊಸ ಅಡಿಗೆ ಮಾಡ್ತಾಳೆ ಗುರುಗಳಿಗೆ. ಗುರುವಿಗೆ ಅಮೃತವಾದ್ರೇನು, ಅಂಬಲಿ ಆದ್ರೇನು, ಪ್ರೀತಿಯಿಂದ ಕೊಟ್ರೆ ಒಂದ್ ಲೋಟ ನೀರಾದ್ರೂ ಕೊಡ್ಬೋಗ್ತಾರೆ ಗುರುಗಳು. ಸರಿ ಅಂತ ಹೇಳ್ಬಿಟ್ಟು ಆತ ಹೋಗ್ತಾನೆ, ಗುರುಗಳಿಗೆ ನಮಸ್ಕಾರವನ್ನ ಮಾಡಿ, ಬುದ್ಧಿ ಬನ್ನಿ ನಮ್ಮ ಮನೆಗೆ ಅಂತೇಳಿ ಗುರುವಿನ ಸತ್ಕಾರವನ್ನ ಮಾಡ್ತಾರೆ. ಗುರುಗಳನ್ನ ಕುರಿಸಿ ಶಿವಯೋಗವನ್ನ ಮಾಡ್ಕೊಳ್ತಾರೆ, ಅವರು ಕೂಡ ಮಾಡಿಸ್ತಾರೆ. ಆಕೆ ಗುರುಗಳಿಗೆ
ಹಿಂದಿನ ಕಾಲದಲ್ಲಿ ತೊಲೆ ಅಂತ ಇತ್ತಿತ್ತು, ಮಾಳಿಗೆ ಮನೆಗಳಿಗೆ, ಹಂಚಿನ ಮನೆಗಳಿಗೆ. ಆ ಅಡಿಕೆ ತೊಲೆ ಮೇಲೆ ಆಕೆ ಹೂರ್ಣ ಪಾತ್ರೆ ಇಟ್ಟಿದ್ಲು. ಗುರುಗಳಿಗೂ ಕೂಡ ಆತ ಆ ಹೂರ್ಣದ ಪಾತ್ರೆ ನೋಡಿರ್ಲಿಲ್ಲ. ಆ ಪತಿ ಆ ಪೂಜಾ ಪರಿಕರಗಳನ್ನೆಲ್ಲವನ್ನು ಕೂಡ ಆ ಹೂರ್ಣದ ಕೆಳಗಡೆ ಎಲ್ಲ ಪೂಜಾ ಪರಿಗಳನ್ನು ಇಟ್ಟು ಗುರುಗಳನ್ನ ಪೂಜೆ ಕೂರಿಸಿದ್ರು. ಗುರುಗಳಿಗೆ ಬಹಳ ಹಸಿವಾಗಿತ್ತು. ಶಿವಯೋಗ ಮಾಡಿಬಿಟ್ಟು ಪ್ರಸಾದ ಮಾಡೋಣ ಅಂತ ಹಾಕಿ ಮುದ್ದೆ ಸಾರು ಅನ್ನ ಮಾಡಿ ಊಟಕ್ಕೆ ಬಡಿಸಿದ್ರು. ಗುರುಗಳು ಲಿಂಗಯ್ಯನಿಗೆ ಎಡೆ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡಕ್ಕಿಂತ ಮುಂಚೆ ಹೇಳ್ತಾರೆ, ನಿಮ್ ಮನೆ ಮತ್ತು ಮನ ಬೆಳಕಾಗಲಪ್ಪ, ಗುರುವಿಗೆ ಸಂತೃಪ್ತಿಯನ್ನ ಪಡಿಸಿದೀಯಾ, ಇದು ಪರಮಾತ್ಮನಿಗೆ ಸಂತೃಪ್ತಿ ಪಡಿಸಿದ ಹಾಗೆ ಅಂತೇಳಿ ಮನ ತುಂಬಿ ಅರಸಿ ಆಶೀರ್ವಾದ ಮಾಡ್ತಾರೆ. ಗುರುಗಳು ಪ್ರಸಾದ ಮಾಡ್ತಾರೆ, ಅವರಿಗೆ ಬಿಟ್ಲಿಕ್ಕೆ ಬರ್ತದೆ. ಬಿಟ್ಲಿಕ್ಕೆ ಬಂದ ತಕ್ಷಣ ಅವ್ರಿಗೆ ನೀರ್ ಕುಡಿಬೇಕು ಅನ್ನೋಷ್ಟರೊಳಗಾಗಿ ಅವ್ರ ಮನೆಗೆ ಒಂದು ಬೆಕ್ಕು ಬಂದಿರ್ತದೆ. ಬೆಕ್ಕು ಬಂದು ಅವ್ರಿನ್ನೇನು ನೀರ್ ಕುಡಿಬೇಕು ಅನ್ನೋಷ್ಟರೊಳಗೆ ಆ ಹೂರಣದ ಪಾತ್ರೆ ಬಂದ್ಬಿಟ್ಟು ಗುರುಗಳ ತಲೆ ಮೇಲೆ ಬಿದ್ದ್ಬಿಡ್ತದೆ. ಆಕೆ ಒಳಗಡೆ ಚಡಪಡಿಸ್ತಾಳೆ, ಎಂತ ಕೆಲಸ ಆಯ್ತು, ನಾನು ತೆಗೆದಿಟ್ಟಿದ್ದೆ, ಈ ಬೆಕ್ಕು ಬೀಳಿಸ್ಬಿಡ್ತಲ್ಲ ಅಂತ ಹೇಳಿ ಚಡಪಡಿಸಿ ಆಕೆ ಆ ಹೂರಣದ ಪಾತ್ರೆಯನ್ನ ತಗೊಂಡು ಹೆಂಗ ತಗೊಂತಾಳ ಆ ತಾಯಿ ಹೂರಣನ ಅಂದ್ರೆ ಗುರುಗಳ ತಲೆಯಲ್ಲಿ ರಕ್ತ ಬರ್ಬೇಕು ಆಗೆಲ್ಲ ತಗೊಂತಾಳೆ ಅಷ್ಟು ಕ್ಲೀನ್ ಆಗಿ. ಗುರುಗಳು ಹೇಳ್ತಾರೆ, ಅಮ್ಮ ಈ ಹೂರಣ ಅಲ್ಯಾಕಿಟ್ಟೆ ತಾಯಿ, ನೀನ್ ಒಳಗಿಟ್ಕೋಬಹುದಾಗಿತ್ತು, ಇದೇನು ನಾನು ಇದ್ಯಾವುದನ್ನೂ ಬಯಸಿದ ಮಗ ಅಲ್ಲ, ಇದನ್ನ ಅಲ್ಯಾಕಿಡಕ್ಕೋದೆ ತಾಯಿ ಅಂತಾರೆ. ಆಕೆ ಗಂಡ ಹೇಳ್ತಾರೆ, ನೋಡು ನಾವುನ್ನೋ ತುತ್ತಲ್ಲಿ ಗುರುಗಳಿಗೂ ಇದನ್ನೇ ಎಡೆ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾವೆಲ್ಲರೂ ಕುತ್ಕೊಂಡು ಪ್ರಸಾದ ಮಾಡಿದ್ರೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾರೆ, ತಿರ್ಕೊಂಬಂದು ಕರ್ಕೊಂಡು ಉಣ್ಣು ಅಂತಾರೆ, ಹಂಚ್ಕೊಂಡು ಉಣ್ಣೋದ್ರಲ್ಲಿ ಎಂತ ಆನಂದ ಇದೆ, ಎಂಥ ಕೆಲಸ ಮಾಡ್ಬಿಟ್ಟೆ ಅಂತ ಅಂದಾಗ ಆಕೆ ತನ್ನ ಪಾಪ ಪ್ರಜ್ಞೆ ಕಾಡಿ ಪಶ್ಚಾತ್ತಾಪ ಪಟ್ಟು ಗುರುವೇ ಯಾವತ್ತೂ ಕೂಡ ಇಂಥ ಕೆಲಸ ಮಾಡಲ್ಲ ಅಂತೇಳಿ ಆಕೆ ಗುರುವಿಗೆ ಸಾಷ್ಟಾಂಗವನ್ನ ಮಾಡ್ತಾಳೆ ಅನ್ನುವಂಥದ್ದು. ಹಲವಾರು ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನ ಮಾಡುವಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಹಾಗೆ ಸದಾ ಪರಮಾತ್ಮನ ನಾಮ ಸಂಕೀರ್ತನೆಯನ್ನ ಕೇಳ್ತಾ ನಾಮ ಸಂಕೀರ್ತನೆಯನ್ನ ಮಾಡ್ತಾ ಇರಬೇಕು ಅನ್ನುವಂಥದ್ದು. ಆ ಭಗವಂತನ ನಾಮಸ್ಮರಣೆಯಲ್ಲಿ ಎಂತ ಮಹತ್ವ ಇದೆ ಅಂತಕ್ಕಂಥದ್ದನ್ನ ನಾವು ಶರಣವಾಣಿಯಲ್ಲೇ ಕೇಳಿ ತಿಳ್ಕೋಬೇಕು ಅನ್ನುವಂಥದ್ದು. ಶರಣ ಹೇಳ್ತಾರೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಟ್ಟವೇ ದೇವ, ಕಾಡಮೃಗ ಒಂದಾಗಿ ಇರಲಾರದೆ ದೇವ, ಊರಮೃಗ ಒಂದಾಗಿ ಇರಲಾರದೆ ಹರನೆ ಅಂತ ಶರಣರು ಇಲ್ಲದಂತ ದೇಶ, ಊರು, ವನವಾಸ ನರವಿಂದ್ಯ ಅಂತ ಹೇಳ್ತಾರೆ ಶರಣರು. ಹಾಗಾದ್ರೆ ನಾವು ಅಂತ ಶಿವಚಿಂತೆ ಶಿವಜ್ಞಾನವನ್ನ ಮಾಡಬೇಕು ಅನ್ನುವಂಥದ್ದು. ಆ ಶಿವಚಿಂತೆ ಶಿವಜ್ಞಾನದಲ್ಲಿ ಎಂತ ಮಹತ್ವ ಇದೆ ಎನ್ನುವಂಥದ್ದನ್ನ ನಮ್ಮ 12ನೇ ಶತಮಾನದ ಶರಣ ಸಮೂಹದಲ್ಲೇ ಆ ಮಂತ್ರ ಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಅಜಗಣ್ಣನ ಜೀವನವನ್ನ ನಾವು ನೋಡ್ಬೇಕು. ಎಂತ ಕಾಯ, ಎಂತ ಮಂತ್ರ ಸಿದ್ಧಿಯನ್ನ ಪಡ್ಕೊಂಡಿರುವಂತ ದಿವ್ಯ ಜ್ಞಾನಿ ಎನ್ನುವಂಥದ್ದು. ಅಂತ ಅಜಗಣ್ಣನವರು ಸದಾ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತಾರೆ. ಎಂಥ ನಾಮಸ್ಮರಣೆ ಅಂದ್ರೆ ಆತನ ಕಾಯ, ಶರೀರ, ತನುವನ್ನ ಮುಟ್ಟಿದ್ರೆ ಸಾಕು ಓಂ ಅನ್ನುವಂತ ಶಬ್ದ ನಿನಾದ ಹೊರವಂತ ಇತ್ತು. ಕಾಯವನ್ನೇ ಮಂತ್ರ ಕಾಯವನ್ನ ಮಾಡ್ಕೊಂಡಿದ್ರು, ಶರೀರವನ್ನೇ ಲಿಂಗ ಶರೀರವನ್ನಾಗಿ ಮಾಡ್ಕೊಂಡಂತ ಅಜಗಣ್ಣ ತಂದೆಯ ಬದುಕು ಜೀವನವನ್ನ ಸ್ವಲ್ಪ ಅವಲೋಕನ ಮಾಡಬೇಕು ಅನ್ನುವಂಥದ್ದು. ಇಂಥ ಜೀವನ ಇದ್ರೆ ಅಜಗಣ್ಣ ಮುಕ್ತಾಯಕ್ಕನಂಗಿರ್ಬೇಕು ಅನ್ನುವಂಥದ್ದು. ಸತಿಪತಿಗಳು ಹೇಗಿರ್ಬೇಕು ಅಂದ್ರೆ ದಾಸಿಮಯ್ಯ ದುಗ್ಗಳೆ ಹೇಗಿರ್ಬೇಕು ಅಂತ ಹೇಳ್ತಾರೆ. ಶರಣರಲ್ಲಿ ನಾವು ನೀವು ಕಂಡಂತೆ ಮೃತ್ಯುಂಜಯಪ್ಪಗಳು ಅತನೀಶ್ವರಿಯಾಗಿಗಳು ಹೇಗಿದ್ರು ಹಾಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಅಜಗಣ್ಣ ಮುಕ್ತಾಯಕ್ಕನ ಬದುಕು ಜೀವನವನ್ನ ನಾವು ಅವಲೋಕನ ಮಾಡಿದ್ರೆ ಅವರೊಬ್ಬ ಕೃಷಿಕರು. ಎರಡು ರೀತಿಯಾಗಿರುವಂತ ಕೃಷಿಯನ್ನ ಮಾಡ್ತಾರೆ ಅಜಗಣ್ಣ. ಒಂದು ಆಧ್ಯಾತ್ಮಿಕವಾಗಿರುವಂತ ಕೃಷಿ, ಒಂದು ಭೌತಿಕವಾಗಿರುವಂತ ಕೃಷಿ. ಎಷ್ಟೋ ಜನ ಶರಣರು ಭೌತಿಕವಾಗಿರ್ತಕ್ಕಂಥ ಕೃಷಿಯನ್ನ ಕಾಯಕವನ್ನ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕತೆಗೆ ತನ್ನ ಬದುಕು ಜೀವನವನ್ನ ಅಳವಡಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದು. ಹಾಗೆ ಅಂತ ಅಜಗಣ್ಣ ಮತ್ತು ಮುಕ್ತಾಯಕ್ಕನ ಬದುಕನ್ನ ನೋಡಿದಾಗ ಅವರಿಬ್ಬರು ಸಹೋದರರು ಅನ್ನುವಂಥದ್ದು. ಆಕೆ ಯಾವತ್ತೂ ಕೂಡ ನನ್ನ ಅಣ್ಣ ಅಂತೇಳಿ ಅಜಗಣ್ಣನನ್ನ ಯಾವತ್ತೂ ಕೂಡ ಆ ತಾಯಿ ಅಣ್ಣನಾಗಿ ಆ ತಾಯಿ ನೋಡ್ಲೇ ಇಲ್ಲ ಅನ್ನುವಂಥದ್ದು. ಗದಗಿನ ಸಮೀಪದಲ್ಲಿ ಇರುವಂತ ಲಕ್ಕುಂಡಿ ಎನ್ನುವಂತ ಗ್ರಾಮದಲ್ಲಿ ಅವರು ಬದುಕು ಜೀವನವನ್ನ ನಡೆಸ್ತಾ ಇರ್ತಾರೆ. ಅವರಿಬ್ಬರು ಕೂಡ ಅಣ್ಣನೇ ಸಹೋದರರಾಗಿದ್ರು ಕೂಡ ಆ ತಾಯಿ ಕಾಣುವಂಥದ್ದು
ಗುರುವಾಗಿ ಆತನಿಂದ ಎಲ್ಲ ಜ್ಞಾನ ಅನುಭವ ಎಲ್ಲವನ್ನು ಕೂಡ ಪಡ್ಕೊಳ್ತೀವಿ. ಎಷ್ಟೋ ಜನ ಮನೆಯಲ್ಲೂ ಕೂಡ ನಮ್ಮ ಮನೆಯಲ್ಲೇ ಒಬ್ರು ಶಿಕ್ಷಕರು ಯಾರಾದ್ರೂ ಇದ್ರೆ ನಾವು ನಮ್ಮ ಮನೆಯವ್ರ ಹತ್ರ ಯಾರು ಟ್ಯೂಷನ್ ಮಾಡಿಸ್ಕೊಳ್ಳಲ್ಲ. ಯಾಕೆ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತೇಳಿ ನಾವು ಹೊರಗೆ ಟ್ಯೂಷನ್ ಹಾಕ್ತೀವಿ ಅಲ್ವಾ. ಎಲ್ಲವೂ ಕೂಡ ಅಷ್ಟೇ, ಒಂದು ಟೈಲರಿಂಗ್ ಮಾಡೋ ಇರ್ಬೋದು, ನಮ್ಮ ಮನೇಲಿ ನಾವು ಕಲ್ತ್ಕೊಳ್ಳಲ್ಲ, ಬೇರೆ ಕಡೆ ಟೈಲರಿಂಗ್ ಕಲ್ತ್ಕೊಂಡ್ ಬರ್ತೀವಿ ಅಲ್ವಾ. ಹಾಗೆ ಇದು ವಿಶೇಷ, ಶರಣರ ಬದುಕು ಜೀವನವೇ ಆದರ್ಶ ಸಮಾಜಕ್ಕೆ ಅನ್ನುವಂಥದ್ದು. ಅಂತ ಶರಣ ಬದುಕನ್ನ ನಡೆಸಿರ್ತಕ್ಕಂಥ ಅಜಗಣ್ಣ ಮತ್ತು ಮುಕ್ತಾಯಕ್ಕನವರು ಅನ್ನುವಂಥದ್ದು. ಹಾಗೆ ಅವರು ಇರುವರು ಕೂಡ ಎಂಥ ಜೀವನವನ್ನ ನಡೆಸ್ತಾ ಇರ್ತಾರಪ್ಪ ಅಂದ್ರೆ, ಅಣ್ಣ ತಂಗಿ ಅವರು ಒಂದು ಸಲ ತನ್ನ ಅಣ್ಣ ತನ್ನ ಜವಾಬ್ದಾರಿಯನ್ನ ಕಳ್ಕೋಬೇಕು ಅಂತೇಳಿ ಮುಕ್ತಾಯಕ್ಕನಿಗೆ ಹೇಳ್ತಾರೆ, ನೋಡು ಸಮಾಜದ ದೃಷ್ಟಿಯಿಂದ ನಾನು ನಿನಗೆ ಕಲ್ಯಾಣವನ್ನ ಮಾಡಬೇಕು, ಮದುವೆಯನ್ನ ಮಾಡಬೇಕು ಅಂತೇಳಿ. ಆದ್ರೆ ಆ ತಾಯಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ ಬದುಕು ಜೀವನವನ್ನ ನಡೆಸಬೇಕು ಅಂತೇಳಿ ಯಾವುದೇ ರೀತಿಯಾಗಿರುವಂತ ಆಸೆಗಳು ಇರೋದಿಲ್ಲ ಅನ್ನುವಂಥದ್ದು. ಹಾಗೆ ಸಮಾಜದ ದೃಷ್ಟಿಯಿಂದ ಅಣ್ಣ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಅನ್ನೋ ದೃಷ್ಟಿಯಿಂದ ಆಕೆಯನ್ನ ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಆಕೆ ತುಂಬಾ ದುಃಖಿಸ್ತಾಳೆ, ರೋಧಿಸ್ತಾಳೆ, ಅಣ್ಣ ನಾನು ನಿನ್ನೊಟ್ಟಿಗೆ ಇರ್ತೀನಿ, ನನ್ನ ಬದುಕು ಜೀವನವನ್ನ ಸಾರ್ಥಕ ಮಾಡ್ಕೋಬೇಕಾದ್ರೆ ನಾನು ನಿನ್ನೊಟ್ಟಿಗಿದ್ದು ನಿನ್ನೊಟ್ಟಿಗೆ ನಾನು ಬದುಕನ್ನ ನಡೆಸಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಆಗ ಇಲ್ಲ ಅಂತೇಳಿ ತನ್ನ ಕರ್ತವ್ಯವನ್ನ ಅಣ್ಣ ನಿಭಾಯಿಸ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಆಕೆ ರೋಧಿಸ್ತಾರೆ, ಅಣ್ಣ ನಿನ್ನನ್ನು ಅಗಲಿ ನಾನು ಹೇಗಿರ್ಲಿ ಅಂತೇಳಿ. ಹಾಗೆಲ್ಲ ಅಗಲಿ ಇದ್ದೀನಿ ಅನ್ನುವಂಥದ್ದಲ್ಲ, ನಿನ್ನೊಳಗೆ ನಾನು ನನ್ನೊಳಗೆ ನೀನು ಯಾವಾಗ ಕರೀತೀಯ ಆವಾಗ ಬರ್ತೀನಿ, ನೀನು ಯಾವಾಗ ಹೇಳ್ತೀಯ ಅವಾಗ ನಿನ್ನ ಹತ್ರ ಇರ್ತೀನಿ ಅಂತ ಹೇಳ್ತಾರೆ. ಇದು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಒಂದ್ ಕಡೆ ಹೇಳ್ತಾರೆ ನೋಡಿ, ಶರಣ ಕರೆದಲ್ಲಿ ಬರುತ್ತಾನೆ ನೆನೆದಲ್ಲಿ ಇರುತ್ತಾನೆ ಅಂತ ಹೇಳಿ. ಎಷ್ಟೋ ಸಲ ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಘಟನೆಗಳು ಸಂಭವಿಸಿದ್ದಾರೆ. ಸುಮ್ಮನೆ ಕುತ್ಕೊಂಡು ಯಾರನ್ನಾರು ನೆನ್ಪು ಮಾಡ್ಕೊಂಡಿರ್ತೀವಿ, ನಮ್ಮ ಮಠಕ್ಕೆ ಮನೆಗೆ ಅವರೇ ಬಂದಿರ್ತಾರೆ ಅಲ್ವಾ. ಎಷ್ಟು ಅಯ್ಯೋ ಇವಾಗಿನ ನಿಮ್ಮನ್ನ ನೆನ್ಪು ಮಾಡ್ಕೊಂಡ್ವಿ, ಇವಾಗಿನ ನಿಮ್ಮನ್ನ ನೆನೆಸ್ಕೊಂಡ್ವಿ, ನೀವೇ ಬಂದ್ರಿ ಅಂತ ಹೇಳ್ತೀವಿ. ಹಾಗೆ ಅಣ್ಣನೂ ಕೂಡ ತಂಗಿಗೆ ಆ ರೀತಿಯಾಗಿರ್ತಕ್ಕಂಥ ಸಮಾಧಾನವನ್ನ ಸಾಂತ್ವನವನ್ನ ಹೇಳಿ ಲಕ್ಕುಂಡಿಯಿಂದ ಮೊಸಳೆ ಕಲ್ಲಿಗೆ ಕಳಿಸ್ಕೊಡ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಅಣ್ಣ ಆ ಮೊಸಳೆ ಕಲ್ಲಿಗೆ ಹೋಗುವಂತ ಹಾದಿಯನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆಲಕ್ಕಿ ಹೂವಿಲ್ಲ ದೇವಿಗೆ ಸಿಹಿ ಇಲ್ಲ, ಜಾಣಾರ ಮಾತಿಗೆ ಇದರಿಲ್ಲ ತಂಗವ್ವ, ಹೆಣ್ಣಿಗೆ ತವರು ಸ್ಥಿರವಲ್ಲ ಅನ್ನುವಂತ ಮಾತು ಹೇಳ್ತಾರೆ. ಹಾಲದ ಮರವನ್ನ ನೋಡಿ, ಅದು ಹೂ ಯಾವತ್ತೂ ಆಗೋದಿಲ್ಲ, ರಾತ್ರಿ ಒಂದು ಮೊಗ್ಗಾಗಿ ಕಾಣಿಸ್ತದೆ, ಬೆಳಕರಿಯಷ್ಟೊತ್ತಿಗೆ ಸಣ್ಣದೊಂದು ಕಾಯಾಗಿ ಪರಿಣಮಿಸ್ತದೆ ಅನ್ನೋದು. ಎಂಥ ಪ್ರಕೃತಿಯಲ್ಲಿ ವಿಸ್ಮಯ ನೋಡಿ. ಇಂಥ ವಿಶೇಷಗಳನ್ನು ಒಳಗೊಂಡಿರುವಂತ ಜಗತ್ತಿನಲ್ಲಿ ನಾವು ಬದುಕನ್ನ ನಡೆಸ್ತಾ ಇರ್ತೀವಿ. ಅಂತ ನಮ್ಮ ಬದುಕು ಜೀವನ ಅದು ವಿಶೇಷವಾಗಿರ್ತಕ್ಕಂಥದ್ದು. ಅಂತ ಬದುಕು ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ಅಣ್ಣ ತನ್ನ ತಂಗಿಯನ್ನ ಒಲ್ಲದ ಮನಸ್ಸಿನಿಂದ ಕಳಿಸ್ತಾರೆ. ಆಕೆಯೂ ಕೂಡ ಒಲ್ಲದ ಮನಸ್ಸಿನಿಂದ ಹೋಗುವಾಗ ಆಕೆ ಕೇಳ್ತಾಳೆ, ಅಣ್ಣ ನಾನೇನೋ ಹೋಗ್ತೀನಿ, ಅಕಸ್ಮಾತ್ ಇಷ್ಟು ದಿನ ನಾವಿಬ್ರು ಒಂದೇ ಮನಸ್ಸು ಎರಡು ದೇಹದಂತೆ ಬದುಕು ಜೀವನವನ್ನ ನಡೆಸಿದ್ವಿ, ಆದ್ರೆ ಇವತ್ತು ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ಅಕಸ್ಮಾತ್ ನಿನಗೇನಾದ್ರೂ ಆದ್ರೆ ಅಣ್ಣ ನನಗೆ ಹೆಂಗ್ ಗೊತ್ತಾಗ್ತದೆ ಅಂತೇಳಿ ಆ ತಾಯಿ ಕೇಳ್ತಾಳೆ. ಎಲ್ಲಿಗೆ ಹೋಗ್ತೀನಿ, ನಾನು ಸದಾ ನಿನ್ನೊಟ್ಟಿಗೆ ಇರ್ತೀನಲ್ಲ ಅಂದಾಗ, ಇಲ್ಲ ಅಣ್ಣ ನಿನಗೇನಾದ್ರೂ ಆದ್ರೆ ನಾನು ಅಲ್ಲಿರ್ತೀನಿ, ಹೇಗ್ ಗೊತ್ತಾಗ್ತದೆ ಅಂತ ಹೇಳಿದಾಗ ಅಜಗಣ್ಣ ಹೇಳ್ತಾರೆ, 3 ಕುರುಹುಗಳು ನಿನ್ನ ಬದುಕಿನಲ್ಲಿ ಜೀವನದಲ್ಲಿ ಆ ಘಟನೆಗಳು ಸಂಭವಿಸ್ತದೆ. ಆ ಘಟನೆಗಳು ಸಂಭವಿಸಿದಂತ ಸಂದರ್ಭದಲ್ಲಿ ನಿನ್ನ ಅಣ್ಣನಿಗೆ ಅವಸಾನದ ಸ್ಥಿತಿ ಬಂದಿದೆ ಅಂತೇಳಿ ನೀನು ತಿಳ್ಕೊ ಅಂತೇಳಿ ಸೂಚನೆಗಳನ್ನ ಕೊಡ್ತಾರೆ. ಆ ಸೂಚನೆಗಳು ಏನಪ್ಪಾ ಅಂತ ಅಂದ್ರೆ, ನೀನುಟ್ಟ ಸೀರೆಯ ನರಿಗೆ ಬಿಚ್ಚಿ ಹೋಗ್ತದೆ, ನೀನು ಕಟ್ಟಿರುವಂತ ಮುಡಿ ಬಿಚ್ಚಿ ಹೋಗ್ತದೆ, ನೀನು ಕಡಿಯುವಂತ ಮೊಸರು ಕಲ್ಲಾಗ್ತದೆ ಅಂತ. ಎಂಥ ಘಟನೆ ರೀ. ಆಕೆ ಸದಾ ತನ್ನ ಅಣ್ಣನ ಶ್ರೇಯಸ್ಸನ್ನ ಬಯಸುವಂತ, ಅಣ್ಣನ ಹಿತವನ್ನ ಬಯಸುವಂತ ಆ ತಾಯಿ ಆ ಮಾತನ್ನ ಕೇಳಿ
ಶರಣರು ಹೇಳುವ ಹಾಗೆ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲೂ ಬಹಳ ಎಚ್ಚರಿಕೆಯಿಂದ ಅಲ್ಲಮ ಪ್ರಭುದೇವರು ಹೇಳ್ತಾರಲ್ಲ, ಆವಾಗಲೂ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಗುಹೇಶ್ವರ ಅನ್ನುವಂತೆ. ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ಶರಣರು ಅಂದ್ರೆ, ನನ್ನ ಮಡಿಲಲ್ಲೆಲ್ಲೂ ಬೆಂಕಿ ಕಟ್ಕೊಂಡ್ರೆ ಎಲ್ಲಿ ನಾನು ಹೊಟ್ಟೆ ಸುಟ್ಟುಬಿಡುತ್ತೆ ಅನ್ನೋಷ್ಟು ಅಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರು. ಹಾಗೆ ಸದಾ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ತಾಯಿ ಅಲ್ಲಿಂದ ಹೊರಡುವಂತ ಸಂದರ್ಭದಲ್ಲಿ ಆ ಅಜಗಣ್ಣನವರು ಆ ತಾಯಿಯನ್ನ ಕಳಿಸ್ಕೊಡ್ತಾರೆ. ಆ ಕಳಿಸಿಕೊಡುವಂತ ಸಂದರ್ಭದಲ್ಲಿ ಅಣ್ಣನಿಗೂ ಕೂಡ ಎಲ್ಲೋ ಒಂದ್ ಕಡೆ ದುಃಖ. ತಂಗಿಯನ್ನ ಕಳಿಸುವಂತ ಸಂದರ್ಭದಲ್ಲಿ ಆತ ದುಃಖವನ್ನ ತುಂಬಿಕೊಂಡು ಹೋಗುವಂತ ಹಾದಿಯಲ್ಲಿ ಆಕೆಗೆ ಕಣ್ಣಿಗೆ ಕೈಯಚ್ಚಿ ನೋಡೋದು, ತನಗೆ ಅಳು ಬರ್ತದೆ. ತನ್ನ ಅಂಗಿಯಿಂದ ಕಣ್ಣನ್ನ ಒರೆಸ್ಕೊಂಡು ತನ್ನ ತಂಗಿಯನ್ನ ಕಳಿಸ್ಕೊಡ್ತಾರೆ. ಕಳಿಸುವಂತ ಸಂದರ್ಭದಲ್ಲಿ ಆ ಮೊಸಳೆ ಕಲ್ಲಿಗೆ ಆ ಮುಕ್ತಾಯಕ್ಕ ಸಾಗುವಂತ ಆ ಪಯಣ, ಆ ಹೋಗುವಂತ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಆ ತಾಯಿ ತಾನುಡುವಂತ ನರಿಗೆಯ ಬಗ್ಗೆ, ತಾನು ಕಡಿಯುವಂತ ಮೊಸರಿನ ಗಡಿಗೆಯ ಬಗ್ಗೆ, ತನ್ನ ಮುಡಿಯ ಬಗ್ಗೆ ತಾನು ಬಹಳ ಜಾಗೃತಿಯಾಗಿರ್ತಾರೆ. ಯಾವುದೋ ಒಂದು ಘಟನೆ ಇರ್ಬೋದು, ಒಂದು ಸನ್ನಿವೇಶ ಇರ್ಬೋದು, ಎಲ್ಲದಕ್ಕೂ ಒಂದು ಎಲ್ಲೆ ಅಂತ ಇರ್ತದೆ. ಹಾಗೆ ಅವರ ಬದುಕಿನಲ್ಲೂ ಜೀವನದಲ್ಲೂ ಕೂಡ ಒಂದು ದಿನ ಅಂತ ಘಟನೆ ಸಂಭವಿಸೇ ಬಿಡ್ತದೆ. ಆ ಸಂಭವಿಸಿದಂತ ಸಂದರ್ಭದಲ್ಲಿ ಆ ತಾಯಿಗೆ ಇಡೀ ಆಕಾಶವೇ ತನ್ನ ಮೇಲೆ ಕಳಚಿ ಬಿದ್ದಂಗಾಗ್ತದೆ. ರೋಧಿಸ್ತಾ ಆ ತಾಯಿ ಅಣ್ಣನ ಊರಿಗೆ ಬರ್ತಾರೆ, ಲಕ್ಕುಂಡಿಗೆ ಬಂದು ನೋಡ್ತಾರೆ. ಆ ರೋಧಿಸುವಂಥದ್ದು ತನ್ನ ತಲೆಯನ್ನ ಆಕೆ ಹೇಳ್ತಾಳೆ, ನನ್ನ ಅಣ್ಣನ ಆ ಲಿಂಗ ಶರೀರವನ್ನ ತನ್ನ ತೊಡೆ ಮೇಲೆ ಇಟ್ಕೊಂಡು ರೋಧಿಸುವಂತ ಸಂದರ್ಭ ಅನ್ನೋದು ಎಲ್ಲ ಕೇಳ್ತಾರೆ. ಯಾಕೆ ಅಳ್ತಾ ಇದ್ದೀಯಾ ಅನ್ನೋದು. ನೀನು ತುಂಬಾ ಆಧ್ಯಾತ್ಮಿಕ ಜೀವಿ, ವಿಚಾರವಂತಳು, ನೀನು ಜ್ಞಾನಿ ಅನುಭವಿ ಇದ್ದೀಯಾ, ನೀನು ಅಳಬಾರ್ದು ಅಂತ ಹೇಳಿದಾಗ ಆ ತಾಯಿ ಹೇಳ್ತಾಳೆ, ನನ್ನ ಅಣ್ಣನನ್ನ ಕಳ್ಕೊಂಡಿದ್ದೀನಿ ಅಂತ ನಾನು ಅಳ್ತಾ ಇಲ್ಲ, ಶರೀರ ಹೋಯ್ತು ಅಂತ ನಾನು ಅಳ್ತಾ ಇಲ್ಲ, ನನ್ನ ಜ್ಞಾನದ ಅನುಭವದ ಗುರುವನ್ನ ಕಳ್ಕೊಂಡಲ್ಲ ಅಂತೇಳಿ ಆ ತಾಯಿ ರೋಗಿಸ್ತಾಳೆ ಅನ್ನುವಂಥದ್ದು. ನಿಜವಾಗ್ಲೂ ಆ ಸನ್ನಿವೇಶವನ್ನ ನಾವು ನೆನಪು ಮಾಡಿಕೊಂಡ್ರೆ ಇಷ್ಟೊಂದು ಮನಸ್ಸಿಗೆ ವ್ಯಥೆ ಅನ್ಸುತ್ತೆ. ಎಂತ ಸಂಬಂಧ ಅನ್ನುವಂಥದ್ದು. ಇವತ್ತು ಸಂಬಂಧಗಳನ್ನ ಪುಸ್ತಕದ ರೂಪದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ ನಾವು ಆಗಾಗ ಹೇಳ್ತಾ ಇರ್ತೀವಿ. ಸಂಬಂಧಗಳನ್ನ ನಮ್ಮ ಮಕ್ಕಳಿಗೆ ಗುರು ಹಿರಿಯರ ಬೆಳುವಳಿಯಾಗಿ ಬಂದಿರತಕ್ಕಂಥದ್ದನ್ನ ಪ್ರತಿಯೊಬ್ಬರು ಕೂಡ ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಇವತ್ತು ಎಷ್ಟೋ ಜನ ಮಕ್ಕಳಿಗೆ ನಮ್ಮ ಕುಟುಂಬದವರು ಇರ್ಬೋದು, ನಮ್ಮ ಬಂಧು ಬಳಗದವರ ಪರಿಚಯವೇ ಇರಲ್ಲ, ಸಂಬಂಧವೇ ಗೊತ್ತಿಲ್ಲ ಅನ್ನುವಂಥದ್ದು. ಅಂತ ಸಂಬಂಧವನ್ನ ಕೂಡಿಸುವಂತ ಬೆಸೆಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಎನ್ನುವಂಥದ್ದು. ಅಂತ ಅಜಗಣ್ಣ ಮುಕ್ತಾಯಕ್ಕನವರ ಸಂಬಂಧ ಎಷ್ಟು ಸೊಗಸಾಗಿ ಬಂದಿರತಕ್ಕಂಥದ್ದು. ಅಂತ ಆದರ್ಶವಾಗಿರ್ತಕ್ಕಂಥ ಗುಣವನ್ನ, ಸ್ವಭಾವವನ್ನ ನಾವೆಲ್ಲರೂ ಕೂಡ ಅಂತ ಸಂತ ಮಹಂತರನ್ನ ಬದುಕಿನಲ್ಲಿ ಆದರ್ಶವಾಗಿ ಇಟ್ಕೋಬೇಕು ಅನ್ನುವಂಥದ್ದು. ಅಂತ ಶಿವಚಿಂತೆಯನ್ನ, ಶಿವಧ್ಯಾನವನ್ನ ಮಾಡಿದಂತ ಶಿವಶರಣರನ್ನ ನಾವು ಕಾಣ್ತೇವೆ. ಹಾಗೆ ಇನ್ನೂ ಕೆಲವರು ಹತ್ತಾರು ವಿಚಿತ್ರವಾಗಿರುವಂತ, ಅದಕ್ಕೆ ವಿರುದ್ಧವಾಗಿರುವಂತ ಪ್ರಶ್ನೆಗಳನ್ನ ಕೇಳುವಂಥದ್ದು. ಹಾಗಾದ್ರೆ ಅದರಲ್ಲೇನಿದೆ, ಅದ್ರ ಮಹತ್ವ ಏನಿದೆ, ಅದರ ಗಾಳಿ ಗಂಧವೇ ಇರ್ಲಾರ್ದಂಥವ್ರು, ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರ ಚಿಂತನೆಯನ್ನ ಮಾಡುವಂಥವ್ರು. ಅಂತವ್ರಿಗೆ ಶರಣರು ಹೇಳ್ತಾರೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿದ ಹುಳ ಹುಟ್ಟವೇ ದೇವಾನ್. ಶಿವಚಿಂತೆ ಶಿವಜ್ಞಾನ, ಆ ಪರಮಾತ್ಮನ ನಾಮ ಸಂಕೀರ್ತನೆಯನ್ನ, ಪರಮಾತ್ಮನ ಧ್ಯಾನವನ್ನ ಮಾಡಲಾರದೇ ಇರೋರು ಹೇಗಪ್ಪ ಅಂತ ಅಂದ್ರೆ, ಅವರ ಜೀವನ, ಅವರ ಬದುಕು ಬರೀ ಭೌತಿಕವಾಗಿರ್ತಕ್ಕಂಥ ಹಾಗೆ ಬದುಕನ್ನ ನಡೆಸ್ತಾರೆ. ಹೇಗೆ ಅದರಲ್ಲಿ ಯಾವುದೇ ರೀತಿ ಉರುಳಿಲ್ಲದ ಬದುಕು ಅಂತ ಹೇಳ್ತಾರೆ. ಸಗಣಿಯಲ್ಲೇ ಹೇಗೆ ಹುಳ ಹುಟ್ಟಿ ಸಗಣಿಯಲ್ಲೇ ಹೇಗೆ ಸತ್ತೋಗ್ತದೋ ಹಾಗೆ ನಾವು ಈ ಜಂಜಾಟದಲ್ಲಿ, ಈ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಜಂಜಾಟದಲ್ಲೇ ಕೂಡ ಅಲ್ಲೇ ಹುಟ್ಟಿ ಅಲ್ಲೇ ಹಾಗೆ ಹೋಗುವಂಥದ್ದಲ್ಲ ಅಂತ ಹೇಳ್ತಾರೆ ಶರಣರು. ಹಾಗಾದ್ರೆ ಹೇಗೆ ಬದುಕನ್ನ ನಡೆಸಬೇಕು, ಹೇಗೆ ಜೀವನವನ್ನ ನಡೆಸಬೇಕು? ಸದಾ ಭಗವಂತನ ನಾಮ ಸಂಕೀರ್ತನೆಗಳನ್ನ ಕೇಳ್ತಾ, ಸದಾ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ನಾವು ಬದುಕು ಜೀವನವನ್ನ ನಡೆಸಿದ್ರೆ
ಸಮಾಜದ ಸಂಪತ್ತಾಗ್ತೀವಿ, ಸಮಾಜದ ಆಸ್ತಿ ಆಗ್ತೀವಿ ಅನ್ನೋದು. ಅಂತ ಶರಣರ, ಸಂತರ, ಯೋಗಿಗಳ ಮಾರ್ಗದರ್ಶನದಲ್ಲಿ ನಾವು ಸಾಗಿದ್ದೇ ಆದ್ರೆ ಆ ಊರು, ಆ ದೇಶ ಅದು ಶರಣರ ನಾಡು, ಶರಣರ ಬೀಡಾಗ್ತದೆ. ಇಲ್ಲ ಅಂದ್ರೆ ಆ ಊರು, ದೇಶ ಎಲ್ಲ ವನವಾಸ ಅರಣ್ಯ ಆಗೋಗ್ತದೆ ಎನ್ನುವಂಥದ್ದು. ನೋಡಿ, ಮನುಷ್ಯ ಊರಲ್ಲಿ ಬದುಕನ್ನ ಕಟ್ಕೊಳ್ತಾನೆ. ಹೇಗೆ ಬದುಕನ್ನ ಕಟ್ಕೊಳ್ತಾನೆ? ಇವತ್ತು ಏನಾಗಿದೆ ಅಂದ್ರೆ ಪ್ರಕೃತಿಯನ್ನ ನೋಡಿ ಹಲವಾರು ರೀತಿಯಾಗಿರುವಂತಹ ಪಾಠವನ್ನ ನಾವು ಕಲಿಬೇಕಾಗಿದೆ. ಸಸಿಗಳನ್ನ ನಾವು ಹೇಗೆ ನೆಡ್ತೀವಿ? ಒಂದ್ರ ಪಕ್ಕ ಒಂದು ನೆಡೋದಿಲ್ಲ. ಸಸಿಗಳನ್ನ ದೂರ ದೂರ ನೆಡ್ತೀವಿ. ಅವೇನ್ ಮಾಡ್ತವೆ? ಹತ್ತತ್ರ ಆಗ್ಬಿಡ್ತವೆ. ಎಷ್ಟು ದೂರ ನೆಟ್ರು ಕೂಡ ಹತ್ತತ್ರ ಆಗ್ತವೆ. ಆದ್ರೆ ಮನುಷ್ಯ ಎಷ್ಟು ಹತ್ತತ್ರ ಕೂರ್ಸಿದ್ರು ಕೂಡ ಆತನ ದೂರ ಆಗ್ತಾನೆ ಅನ್ನುವಂಥದ್ದು. ಇವತ್ತು ನಮ್ಮ ಮಕ್ಕಳಿರ್ಬೋದು, ಇವತ್ತಿನ ಪೀಳಿಗೆಗೆ ಆ ರೀತಿಯಾಗಿರ್ತಕ್ಕಂಥ ವಿಚಾರ ಚಿಂತನೆಗಳನ್ನ ಮುಟ್ಟಿಸ್ಬೇಕಾಗಿದೆ ಅನ್ನೋದು. ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ, ಹಿಂದೆಲ್ಲ ನಾವು ಶಾಲೆಯಲ್ಲಿ ಕಲಿಯುವಂತ ಸಂದರ್ಭದಲ್ಲಿ ನೀತಿ ಪಾಠ ಅಂತ ಇರ್ತಾ ಇತ್ತು. ಆ ನೀತಿ ಪಾಠದಲ್ಲಿ ಬೆಳಗಿಂದ ಸಂಜೆ ತನಕ ನಮ್ಗೆ ಪಾಠ ಮಾಡ್ತಾ ಇದ್ರು. ಲಾಸ್ಟ್ ಪೀರಿಯಡ್ ಅಲ್ಲಿ ಬದುಕಿನ ಮೌಲ್ಯವನ್ನ ಕಲಿಸ್ತಾ ಇದ್ರು ಅನ್ನುವಂಥದ್ದು. ಅಂತ ಬದುಕಿನ ಮೌಲ್ಯವನ್ನ ಅದು ಈಗಿನ ನಾವು ಕೇಳ್ತಾ ಇದ್ದೀವಿ, ಇದನ್ನ ಬಸವಾದಿಶೇಷಣ್ಣರು ಅಂದೇ ಮಾಡಿದ್ರು ಅನ್ನುವಂತಹದ್ದು. ಅದಕ್ಕೆ ಅವತ್ತಿನ ಗುರುಕುಲಾಶ್ರಮಗಳಲ್ಲಿ ಕೂಲಿಮಠ ಅಂತ ಇತ್ತು. ತನ್ನ ನಂತರ ಅಲ್ಲಿ ಎಂತ ಶಿಕ್ಷಣವನ್ನ ಕೊಡ್ತಾ ಇದ್ರು ಅನ್ನುವಂಥದ್ದನ್ನ ವಿಚಾರ ಚಿಂತನೆಯನ್ನು ಮಾಡಿದ್ರೆ ಶಿಕ್ಷೆಯ ಶಿಕ್ಷಣ ಆಗಿತ್ತು. ಅದು ಪರಿಣಾಮಕಾರಿಯಾಗಿರುವಂತ ಶಿಕ್ಷಣ ಆಗಿತ್ತು ಅನ್ನುವಂಥದ್ದು. ಅಂತ ಶಿಕ್ಷಣವನ್ನ ಪಡೆದಂತವ್ರನ್ನ ಇವತ್ತೂ ಕೊಡ್ರಿ. ನೋಡ್ರಿ, ವಯಸ್ಸಾದವ್ರನ್ನ ಕೇಳಿದ್ರೆ ಅವ್ರು ಎಷ್ಟು ಚೆನ್ನಾಗಿ ಲೆಕ್ಕ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮಗ್ಗಿ ಹೇಳ್ತಾರೆ ಅಲ್ವಾ? ಈಗ ನಮ್ಮ ಮಕ್ಳು ಕೇಳಿದ್ರೆ ಮರ್ತೋಯ್ತು, ತುಂಬಾ ಎಲ್ಲ ಓದಿದ್ದೆಲ್ಲ ಮರ್ತೋಗ್ತದೆ ಅಂತ ಹೇಳ್ತಾರೆ ಅಲ್ವಾ? ನಮ್ಮ ಮಕ್ಕಳಲ್ಲಿ ಅದೊಂದು ಕೊರತೆ ಇದೆ ಅನ್ನುವಂಥದ್ದು. ಅದೆಲ್ಲವನ್ನು ಕೂಡ ನೀಗಿಸುವಂತ ಜವಾಬ್ದಾರಿ, ಕರ್ತವ್ಯ ತಂದೆ ತಾಯಿಗಳದ್ದಾಗಿರ್ತದೆ ಅನ್ನುವಂಥದ್ದು. ಅಂತ ಶರಣರ ಸಚ್ಚಿಂತನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ನಾವಷ್ಟೇ ದೊಡ್ಡವರು ಬರೋದಲ್ಲ, ನಮ್ಮ ಜೊತೆಗೆ ಮಕ್ಕಳನ್ನು ಕೂಡ ಕರೆತರಬೇಕು. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ, ಸಂಸ್ಕೃತಿಯನ್ನ ನೀಡ್ತಾ ಹೋಗ್ಬೇಕು ಅನ್ನುವಂಥದ್ದು. ಹಾಗೆ ಶರಣರು ಬದುಕು ಜೀವನವನ್ನ ನಾವು ಅವಲೋಕನವನ್ನು ಮಾಡ್ತಾ ಹೋದ್ರೆ, ಮಡಿವಾಳ ಮಾಚಯ್ಯನವರು ಹೇಳ್ತಾರೆ, ಪ್ರಕೃತಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನ, ಸಚರಾಚರಗಳನ್ನ ಎಲ್ಲವನ್ನು ಕೂಡ ನೋಡಿ ನಾವು ಎಷ್ಟೊಂದು ಪಾಠವನ್ನ ಕಲಿಬೇಕಾಗಿದೆ ಅನ್ನುವಂಥದ್ದು. ಮಡಿವಾಳ ಮಾಚಯ್ಯನವರು ಹೇಳ್ತಾರೆ, ವಾಯು ಗುಣವ ಸರ್ಪ ಬಲ್ಲದು, ಮಧುರದ ಗುಣವ ಹಿರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ಮಾನವನಾಗಿ ಹುಟ್ಟಿದ ಬಳಿಕ ಶಿವಚಿಂತೆ ಶಿವಜ್ಞಾನವನ್ನ ಅರಿಲಾರದೆ ಕಾಗೆ ಕೋಳಿಗಳಿಗಿಂತಲೂ ಕೂಡ ಕರಕಷ್ಟ ಆಗಿದ್ದಾನೆ ಎನ್ನುವಂತ ಮಾತನ್ನ ಹೇಳುವಂತ ಸಂದರ್ಭ ಅಂದ್ರೆ ಎಷ್ಟು ಸಮಾಜದ ಬಗ್ಗೆ ಅವರಿಗೆ ಕಳಕಳಿ ಇತ್ತು ಅನ್ನುವಂಥದ್ದನ್ನು ನಾವು ಚಿಂತನೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾವು ನೋಡಿ, ಯಾವುದೇ ರೀತಿಯಾಗಿರುವಂತ ಆಹಾರವನ್ನ ಸೇವಿಸೋದಿಲ್ಲ ಅನ್ನುವಂಥದ್ದು. ಅದು ವಾಯುವನ್ನ, ಗಾಳಿಯನ್ನ ಸೇವನೆ ಮಾಡಿ ತನ್ನ ಜೀವನವನ್ನ ನಡೆಸ್ತದೆ. ಅಂತ ಸರ್ಪ, ಹಾಗೆ ಇರುವೆ ನೋಡಿ, ಮನುಷ್ಯ ಇವತ್ತು ಪ್ರತಿಯೊಂದು ಕೂಡ ಪ್ರಾಣಿಯಿಂದ ಹಿಡಿದು ಕೀಟದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನೋಡಿ ಕಲಿಬೇಕು. ಎಂತ ಸೂಕ್ಷ್ಮಮತಿ, ಎಂತ ತೀಕ್ಷ್ಣಮತಿ ಇರುವೆ. ಒಂದು ಮರದಲ್ಲಿ ಹಣ್ಣಾಗಿದೆ ಅಂತ ಹೇಳಿ ಎಂತ ಗ್ರಹಣಶಕ್ತಿ ಅದಕ್ಕೆ. ಅದೇನು ಮರ ಹತ್ತಿ, ಉದಾಹರಣೆಗೆ ಹಲಸಿನ ಹಣ್ಣು ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಹಣ್ಣಾಗಿದೆಯೋ ಇಲ್ಲ, ಆ ಮುಳ್ಳು ಅರಳಿದೆಯೋ ಇಲ್ಲ ಅಂತೇಳಿ ಮರ ಹತ್ತಿ ನೋಡ್ತೀವಿ. ಆದ್ರೆ ಇರುವೆ ಹತ್ತಿ ನೋಡೋದೇ ಇಲ್ಲ. ಸುಮ್ಮನೆ ಆ ಮರದ ಬುಡದ ಒಂದು ಬೇರನ್ನ ನೋಡಿದ್ರೆ ಸಾಕು, ಇಂಥ ಟಂಗೆಗೆ ಹಣ್ಣಾಗಿದೆ ಅಂತ ಹೇಳಿ ಅದು ಕಂಡುಹಿಡಿತದೆ. ಹಾಗೆ ನಮ್ಮ ಮನೆಗಳಲ್ಲಿ ಸಕ್ಕರೆ ಹಾಕಿ ಏನಾದ್ರು ಇಟ್ಟು, ಸಕ್ಕರೆ, ಉಪ್ಪು, ಖಾರದ ಪುಡಿ ಮೂರನ್ನೂ ಹಾಕಿ ಆ ಮೂರಕ್ಕೂ ಹೆಸರು ಬರೆದಿಟ್ರೆ ಅದು ಏನ್ ಹೆಸರು ಬರೆದ್ರು ಕೂಡ ಸಕ್ಕರೆ ಡಬ್ಬಿ ಹತ್ರಕ್ಕೆ ಹೋಗ್ತದೆ ಅನ್ನುವಂಥದ್ದು. ಇಂಥ ಗ್ರಹಣ ಶಕ್ತಿ. ಹಾಗೆ ಶರಣರು ಕೂಡ ಈ ರೀತಿಯಾಗಿರ್ತಕ್ಕಂಥ ಸತ್ಸಂಗ, ಆಧ್ಯಾತ್ಮಿಕತೆ ಅನ್ನುವಂಥದ್ದು ನಡೆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದನ್ನ ಅವಕಾಶ ಬಂದಾಗ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಅಂಬಿಗರ ಚೌಡೆ ಹೇಳ್ತಾರೆ, ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರ ಯಾ ಗಾಳಿ ನಿನ್ನ ಅಧೀನವಲ್ಲ, ನಾಳೆ ತೂರಿಯುವನೆಂದರೆ ಇಲ್ಲಿಲ್ಲವಯ್ಯ ಅಂತ ಹೇಳ್ತಾರೆ ಶರಣರು. ಅವಕಾಶ ಬಂದಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥದ್ದು. ಈ ಶ್ರಾವಣ ಮಾಸ ಮುಗಿದ ಮೇಲೆ ಅಶೋಕಣ್ಣ ಏನಾದ್ರು ಇನ್ನೇನಾದ್ರು ಕಾರ್ಯಕ್ರಮ ಇಡ್ತೀರಾ, ಮಠಪತಿಯವರೇ ಇನ್ನೇನಾದ್ರು ವಿಶೇಷವಾಗಿರ್ತಕ್ಕಂಥ ಪ್ರವಚನ ಕಾರ್ಯಕ್ರಮ ಇದೆಯೇ ಅಂದ್ರೆ
ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಹಾಗೆ ಅಂತ ಅವಕಾಶಗಳು ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದನ್ನ ಪಡ್ಕೋಬೇಕು ಅನ್ನುವಂಥದ್ದು. ಹಾಗೆ ಕಾಗೆಯನ್ನು ನೋಡಿ, ಅದು ಎಷ್ಟೊಂದು ಸೂಕ್ಷ್ಮಮತಿ. ಅದು ಏನಾದ್ರು ಆಹಾರವನ್ನ ಕಂಡ್ರೆ ತಾನು ಒಂದೇ ತಿನ್ನೋದಿಲ್ಲ, ಮೊದಲೇನು ಮಾಡ್ತದೆ, ಕರೀತದೆಲ್ಲರನ್ನು, ತನ್ನ ಬಂಧು ಬಳಗವನ್ನೆಲ್ಲವನ್ನು ಕೂಡ ಕರ್ಕೊಂಡು ಅಂತ. ಅದಕ್ಕೆ ಕಾಗೆಯನ್ನ ದಾಸೋಹ ಪಕ್ಷಿ ಅಂತ ಹೇಳ್ತಾರೆ. ನಮ್ಮ ಕೆಲವರು ಮೂಢನಂಬಿಕೆ ಕಂದಾಚಾರವನ್ನ ಆಚರಣೆ ಮಾಡೋರು ಕಾಗೆ ಎಡಕ್ ಬಂತು ಬಾಲಕ್ ಬಂತು ಏನೇನೋ ಹೇಳ್ತಾರೆ ಅನ್ನುವಂಥದ್ದು. ಅದಕ್ಕೆ ಶರಣರು ಎಲ್ಲದಕ್ಕೂ ಕೂಡ ಗೌರವ ಸೂಚಕವಾಗಿ ಎಲ್ಲವನ್ನು ಕೂಡ ಆರೋಗ್ಯಕರವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂತ ಮನೋಭಾವದಿಂದ ಕಾಗೆಯನ್ನ ದಾಸೋಹ ಪಕ್ಷಿ ಅಂತ ಹೇಳಿದ್ರು. ಹಾಗೆ ಶರಣರು ವೇಳೆಗೆ ಎಷ್ಟೊಂದು ಮಹತ್ವವನ್ನು ಕೊಡ್ತಾರೆ. ನನಗೆ ಜೈರಾಬಾದ್ ಜನತೆಯನ್ನ ನೋಡಿ ಬಹಳ ಆನಂದ ಆಯ್ತು. ಸಮಯಕ್ಕೆ ಬೆಲೆ ಕೊಡದವನು ಭಗವಂತನಿಗೂ ಕೂಡ ಬೆಲೆ ಕೊಡಲಾರ ಅಂತಾರೆ. ಆ ಸಮಯ ಪ್ರಜ್ಞೆ ಅನ್ನುವಂತಿದ್ದಿದೆಯಲ್ಲ, ಶರಣರು ಕೂಡ ಸಮಯಕ್ಕೆ ಬಹಳ ಮಹತ್ವವನ್ನ ಕೊಡ್ತಾ ಇದ್ರು. ಆ ಶರಣಪಥದಲ್ಲಿ ನೀವೆಲ್ಲರೂ ಕೂಡ ಬದುಕು ಜೀವನವನ್ನ ಅಳವಡಿಸ್ಕೊಂಡಿರೋದ್ರಿಂದ ಇದೆಲ್ಲವೂ ಕೂಡ ಬಂದಿರತಕ್ಕಂಥದ್ದನ್ನ ನೋಡಿ ಬಹಳ ಆನಂದ ಆಯ್ತು, ಸಂತೋಷ ಆಯ್ತು ಅನ್ನುವಂಥದ್ದು. ಹಾಗೆ ಹಿಂದೆಲ್ಲ ಗಡಿಯಾರ ಇರ್ತಾ ಇರ್ಲಿಲ್ಲ. ಅವರ ಮನೆ ಅಥವಾ ಅವ್ರ ಬೀದಿಯಲ್ಲಿ ಕೋಳಿ ಕೂಗಿದ್ರೆ ಸಾಕು, ಕರೆಕ್ಟ್ ಟೈಮ್ಗೆ ಅಲಾರಾಮ್ ಹೆಚ್ಚು ಕಮ್ಮಿ ಆದ್ರೂ ಆಗ್ತಿತ್ತು, ಆದ್ರೆ ಕೋಳಿ ಮಾತ್ರ ಹೆಚ್ಚು ಕಮ್ಮಿ ಆಗಂಗಿಲ್ಲ, ಕರೆಕ್ಟ್ ಟೈಮಿಗೆ ಕೂಗ್ತಾ ಇತ್ತು. ಎದ್ದು ಜನ ತನ್ನ ನಿತ್ಯ ಕಾರ್ಯವನ್ನ ಎಲ್ಲ ಮುಗಿಸ್ಕೊಂಡು ಕಾಯಕಕ್ಕೆ ಹೋಗ್ತಾ ಇದ್ರು ಅನ್ನುವಂಥದ್ದು. ಇವತ್ತು ನಮಗೆ ಸಮಯ ಪ್ರಜ್ಞೆ ಅನ್ನುವಂಥದ್ದು ಬಹಳ ಮುಖ್ಯ. ನಾವೇನ್ ಮಾಡ್ತೀವಿ, ಬರ್ರಿ ಪ್ರವಚನಕ್ಕೆ ಹೋಗೋಣ, ಏನೋ ಒಂದು ಅನುಭವ ಗೋಷ್ಠಿ ಇದೆ ಹೋಗೋಣ ಅಂದ್ರೆ ಇವತ್ತು ಯಾರನ್ನಾದ್ರೂ ಕೇಳ್ರಿ, ಪುರ್ಸತ್ತಿಲ್ಲ, ಟೈಮ್ ಇಲ್ಲ. ನನ್ಗನಿಸ್ತದೆ ಅವತ್ತಿನ ದಿನಮಾನಗಳನ್ನು 24 ಗಂಟೆ ಇತ್ತು, ಇವತ್ತು ಕೂಡ 24 ಗಂಟೆ ಇದೆ, ಏನು ವ್ಯತ್ಯಾಸ ಆಗಿಲ್ಲ. ಆದ್ರೆ ಸಮಯ ಇಲ್ಲ. ಅವತ್ತು ಬೀಸ್ತಾ ಇದ್ರು, ಕುಚ್ತಾ ಇದ್ರು, ಸೇದಭಾವದಲ್ಲಿ ನೀರು ಸೇರ್ತಾ ಇದ್ರು, ಲೈಟ್ ಇರ್ಲಿಲ್ಲ. ಇವತ್ತು ಎಲ್ಲಾ ವ್ಯವಸ್ಥಿತವಾಗಿರ್ತಕ್ಕಂಥ ಬದುಕನ್ನ ಜೀವನವನ್ನ ನಡೆಸೋದಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಪರಿಕರಗಳಿದೆ ನಮ್ಮೊಟ್ಟಿಗೆ. ಆದ್ರೂ ಕೂಡ ನಮಗೆ ಸಮಯ ಇಲ್ಲ. ಸಮಯ ಇಲ್ಲ ಅನ್ನೋಕ್ಕಿಂತಲೂ ಕೂಡ ಸಮಯವನ್ನ ನಾವು ಮಾಡ್ಕೋಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಅಂತ ಸಮಯ ಪ್ರಜ್ಞೆಯನ್ನ ನಾವೆಲ್ಲರೂ ಕೂಡ ಹೊಂದಬೇಕಾಗ್ತದೆ ಅನ್ನುವಂಥದ್ದು. ಶರಣರು ಅಂತ ಸಮಯ ಪ್ರಜ್ಞೆಯನ್ನ, ಸದಾ ಎಚ್ಚರಿಕೆಯ ಬದುಕನ್ನ, ಶಿವಜ್ಞಾನವನ್ನ ನಾವೆಲ್ಲರೂ ಕೂಡ ಅರಿಬೇಕು. ಇಲ್ಲ ಅಂದ್ರೆ ನಾವು ನಿಷ್ಪ್ರಯೋಜಕರಾಗ್ಬಿಡ್ತೀವಿ ಎನ್ನುವಂತ ವಿಚಾರ ಚಿಂತನೆಯನ್ನ ಶರಣರು ನಮಗೆ ಎಚ್ಚರಿಕೆಯನ್ನ ನೀಡ್ತಾರೆ ಎನ್ನುವಂಥದ್ದು. ಅಂತ ಶರಣರ ಬದುಕು ಜೀವನವನ್ನ ನಾವೆಲ್ಲರೂ ಕೂಡ ಅವಲೋಕನ ಮಾಡುವಂತ ಸಂದರ್ಭದಲ್ಲಿ ಆ ಜೀವನದಲ್ಲಿ ಬರುವಂತ ಹಲವಾರು ರೀತಿಯಾಗಿರ್ತಕ್ಕಂಥ ಹಾಗು ಹೋಗುಗಳನ್ನು ಬಹಳ ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಾವು ಅದನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಶರಣರು. ಹಲಸಿನ ಹಣ್ಣನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕಾದ್ರೆ ಕೈಗೆ ಎಣ್ಣೆಯನ್ನ ಹಚ್ಕೊಂಡು ಬಿಡಿಸ್ತೀವೋ ಹಾಗೆ ಬಹಳ ಎಚ್ಚರಿಕೆಯಿಂದ ನಡೆಸಬೇಕು ಜೀವನವನ್ನ, ಬದುಕನ್ನ ಅಂತ ಹೇಳ್ತಾರೆ ಶರಣರು ಅನ್ನುವಂಥದ್ದು. ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯಸನಗಳನ್ನ, ಚಿಂತೆಗಳನ್ನ ನಾವು ಇಲ್ಲದೆ ಇದ್ರೂ ಕೂಡ ಅದನ್ನ ಬರೆಸ್ಕೊಳ್ತೀವಿ. ಹೇಗೆ ಬರೆಸ್ಕೊಳ್ತೀವಪ್ಪ ಅಂತ ಅಂದ್ರೆ, ನಮಗೇನಾದ್ರೂ ಒಂದು ವಸ್ತು ಇಲ್ಲ ಅಂದ್ರೆ ಸಾಕು, ಅದು ಸಿಕ್ತಷ್ಟು ನಾಳೆ ಇನ್ನೊಂದೋ ಏನೋ ಅವಶ್ಯಕವಾಗಿ ಬೇಕಾಗಿರ್ತದೆ. ಅದನ್ನ ಶರಣರು ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ಗಮನಿಸ್ತಾರೆ ಅಂದ್ರೆ, ಅಂಬಿಗರ ಚೌಡಯ್ಯ ಹೇಳ್ತಾರೆ, ಬಡತನಕ್ಕೆ ಒಂದೆಯ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಹೀಗೆ ಎಲ್ಲರ ಚಿಂತೆಯೊಳಗಾಗಿ ಒಂದ್ ಕಡೆ ಹೇಳ್ತಾರೆ, ಭಗವಂತ ಎಲ್ಲಾ ಚಿಂತೆ 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 ಅಂದ್ಬಿಟ್ಟು ನಿನ್ನ ಚಿಂತೆಯನ್ನ ಯಾರು ಮಾಡ್ತಾ ಇಲ್ವಲ್ಲ ಅಂತ ಒಂದು ನೋವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ಭಗವಂತನ ಸಚ್ಚಿಂತನೆ ಮಾಡೋದಕ್ಕೆ ನಮಗೆ ಸಮಯ ಇಲ್ವೇ ಅಂತ ಕೇಳೋದಾದ್ರೆ ಸಮಯ ಇದೆ. ಕೆಲವರು ಅಂತಾರೆ, ಇಂಥ ಅನುಭವ ಗೋಷ್ಠಿಯಲ್ಲಿ, ಇಂಥ ಚಿಂತನಾ ಗೋಷ್ಠಿಯಲ್ಲಿ ಬಂದು ಕೇಳಬೇಕು ಅಂದ್ರೆ, ಅಯ್ಯೋ ಯಾರಾದ್ರೂ ಮಕ್ಕಳು ಕರೆದ್ರೆ ಬರ್ರಿ ಹೋಗೋಣ ಅಂದ್ರೆ, ಅಯ್ಯೋ ಅದು ನಮ್ಮಂತವ್ರಿಗಲ್ಲ, ನಿಮ್ಗೆಲ್ಲ ವಯಸ್ಸಾಗಿರ್ತದಲ್ಲ, ನೀವು ಹೋಗಿ ಕೂತ್ ಕೇಳ್ರಿ, ನೀವು ಹೋಗಿ ಕೇಳೋದು ನಾವೋಗಿ ಕೇಳೋದಲ್ಲ ಅಂತಾರೆ. ಅದನ್ನ ಬಸವಣ್ಣವ್ರು ಆಗಿನ ಕಾಲದಲ್ಲಿ ಹೇಳಿದ್ರು,
ನೆರೆ ಚೆನ್ನಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೋಲು ಊರಿ ಕೋಲು ಹಿಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುಪ್ಪಿಂದಪ್ಪ ಒಳೆಯದ ಮುನ್ನ, ನೀನು ಪೂಜಿಸು ಕೂಡಲ ಸಂಗಮ ದೇವನ ಅಂತ. ಯಾವಾಗಾದ್ರೆ ಪೂಜೆ ಮಾಡಬೇಕು? ಅದಕ್ಕಾಗ್ಲೇ ಹೇಳಿದಂತೆ ಪೂಜೆ ಯಾವಾಗ? ಗರ್ಭದಲ್ಲಿರುವಂತ ಶಿಶುವಿಗೆ, ಅಕ್ಕ ನಾಗಮ್ಮ ತನ್ನ ಮಗನಿಗೆ ಗರ್ಭದಲ್ಲಿರುವಂತ ಶಿಶುವಿಗೆ ಆಕೆ ದೀಕ್ಷೆಯನ್ನ, ಲಿಂಗಧಾರಣೆಯನ್ನ ಮಾಡಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಂತ ಸಂಸ್ಕಾರವನ್ನ ಕೊಡ್ಸಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹಾಗೆ ಅಂತ ಸಂಸ್ಕಾರಯುಕ್ತವಾಗಿರುವಂತ ಬದುಕು ಜೀವನವನ್ನ ನಾವು ನಡೆಸಬೇಕಾಗ್ತದೆ. ಬದುಕಿನ ಪ್ರತಿಯೊಂದಕ್ಕೂ ಕೂಡ ಸಂಸ್ಕಾರ ಅತ್ಯವಶ್ಯಕ ಆಗಿಬೇಕು. ನಮಗೆಲ್ಲರಿಗೂ ಕೂಡ ವಸ್ತುವಿಗೆ ಸಂಸ್ಕಾರವನ್ನ ಕೊಡ್ತೇವೆ, ಆದ್ರೆ ನಮಗೆ ಸಂಸ್ಕಾರವನ್ನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಯಾರು ಚಿಂತನೆ ಮಾಡಲ್ಲ. ಅದನ್ನ ಶರಣರು ವಸ್ತುವಿನ ಜೊತೆಗೆ ನೀವು ಕೂಡ ಸಂಸ್ಕಾರವನ್ನ ಪಡ್ಕೋಬೇಕು. ನರನಾಗಿದ್ದಂಥವ್ರನ್ನ ಹರನ ಸ್ಥಿತಿಗೆ ಕೊಂಡೊಯ್ಯುವಂತ ಶಕ್ತಿ ಆ ಸಂಸ್ಕಾರದಲ್ಲಿದೆ, ಶಿವನಾಮ ಸ್ಮರಣೆಯಲ್ಲಿದೆ ಎನ್ನುವಂಥದ್ದನ್ನ ನಮ್ಮೆಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿಕೊಡ್ತಾರೆ ಎನ್ನುವಂಥದ್ದು. ಹಾಗೆ ಅಂಬರೀಷ್ ಚೌಡೆ ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ ಏನೂ ಇಲ್ಲ ಅಂತ ಅಂದ್ರೆ ಸಾಕು, ಏನಾದ್ರೂ ಸ್ವಲ್ಪ ಪ್ರಸಾದ ಇದ್ರೆ ಸಾಕಪ್ಪ, ಉಂಡ್ಬಿಟ್ರೆ ಸಾಕು, ಇನ್ನೇನು ಬೇಡ ಅನಿಸ್ತದೆ. ಇನ್ನೇನ್ ಬೇಕು? ಮನುಷ್ಯ ಚೈತನ್ಯದಾಯಕವಾಗಿ ಓಡಾಡೋಕೆ, ನಡೆದಾಡೋಕೆ ಪ್ರಾಣ ಬೇಕಲ್ವಾ, ಕೂತ್ಕೊಳ್ಳೋಕೆ. ಪ್ರಸಾದ ಮಾಡಿದ್ರೆ ಸಾಕು, ಇನ್ನೇನ್ ಪ್ರಸಾದ ಐತೆ ಅಂದ್ರೆ ಸಾಕು. ಅಯ್ಯೋ ಅದಕ್ಕಾಯ್ತು, ಒಳ್ಳೊಳ್ಳೆ ಬಟ್ಟೆ ಬೇಡವೆ ಉಟ್ಕೊಳ್ಳೋಕೆ, ಒಂದಾದ್ಮೇಲೆ ಒಂದು ಈ ಬದುಕಿನಲ್ಲಿ ಚೈನ್ ಲಿಂಕ್ ಅಂತಾರಲ್ಲ ಆ ರೀತಿಯಾಗಿ ಉಡೋದಕ್ಕಾಯ್ತು. ಉಡೋದಕ್ಕಾದ ತಕ್ಷಣ ನನ್ನ ಹತ್ರ ಐತೆ, ಇನ್ನೇನಾದ್ರೂ ಅವಶ್ಯಕತೆ ಇದ್ರೆ ಮತ್ತೊಬ್ರಿಗೇನೋ ಕೊಡೋದು, ಮತ್ತೊಬ್ರಿಗೇನಾದ್ರು ಕೊಟ್ವಿ ಅಂತ ಅಂದ್ರೆ ಇದೆಲ್ಲವೂ ಇದೆ. ನಾನೊಂದು ಯಾಕೆ ಸಂಸಾರವನ್ನ ಕಟ್ಕೋಬಾರ್ದು ಬದುಕಿನ ನಿರ್ವಹಣೆಗಾಗಿ? ಬರೀ ನಾವಿಬ್ರೇ ಇದ್ರಂಗಪ್ಪ, ನಮಗಿಬ್ರು ಮಕ್ಕಳು ಬೇಡವೆ, 3 ಜನ ಮಕ್ಕಳು ಬೇಡವೆ ಅನಿಸ್ತದೆ. ಆ ಮಕ್ಕಳನ್ನ ಮಾಡ್ಕೊಂಡ ತಕ್ಷಣ ಏನಾಗ್ತದೆ, ಇನ್ನಿದ್ದದ್ದು ಸಮಸ್ಯೆಗಳ ಸರಮಾಲೆಯನ್ನಾಗಿ ಮಾಡಿ ಬರೀ ಜಂಜಾಟದಲ್ಲೇ ಬಿದ್ದು ಒಳ್ಳಾಡ್ತಾ ಈಗೇನ್ ಮಾಡೋದಪ್ಪ, ಮಕ್ಕಳಾಯ್ತು, ಅದಕ್ಕಿಲ್ಲ ಇದಕ್ಕಿಲ್ಲ, ಅದು ತರಬೇಕು ಇದು ತರಬೇಕು, ಬರೀ ಈ ಜಂಜಾಟದಲ್ಲೇ ಅರ್ಧ ಜೀವನವನ್ನ ಆಯುಷ್ಯನ್ನ ಕಳ್ಕೊಂಡು ಇನ್ನೇನ್ ಮಾಡ್ಬೇಕಪ್ಪ ಅನ್ನೋಷ್ಟೊಳಗೆ ತನ್ನ ಜವಾಬ್ದಾರಿಯನ್ನ ಕಳ್ಕೋಬೇಕು. ತನ್ನ ಜವಾಬ್ದಾರಿಯನ್ನ ಕಳ್ಕೋಬೇಕು ಅನ್ನೋಷ್ಟು ಒಳಗಾಗಿಯೇ ಮುಪ್ಪು ಅನ್ನುವಂಥದ್ದು ಆವರಿಸ್ತದೆ. ಮುಪ್ಪು ಆವರಿಸಿದಾಗ ಇನ್ನೇನೇನು ಬೇಡಪ್ಪ, ಇನ್ನೇನೇನು ಬೇಡ, ಸಾಕು. ಆವಾಗ ಕುತ್ಕೊಂಡು ಆಲೋಚನೆ ಮಾಡಿ, ಇದೆಲ್ಲ ನನಗೆ ಬೇಕಾಗಿತ್ತಾ ಅಂತ ಹೇಳಿ 10 ಹಲವು ಪ್ರಶ್ನೆಗಳನ್ನ ನಮಗೆ ನಾವೇ ಹಾಕೊಂತೀವಿ. ಆದ್ರೆ ಶರಣರು ಇದೆಲ್ಲದನ್ನ ಹೇಗೆ ಸ್ವೀಕಾರ ಮಾಡಬೇಕು ಅಂತಾರೆ. ಮಾಡಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಎಂತ ನಿರ್ಲಿಪ್ತತೆಯಾಗಿರುವಂತಹ ಬದುಕು ಜೀವನವನ್ನ ನಡೆಸಿದ್ರು ಅನ್ನುವಂಥದ್ದು. ಅದು ಸಾಧ್ಯವೇ ಅಂತ ಹೇಳಿ 10 ಹಲವು ಪ್ರಶ್ನೆಗಳನ್ನ ಹಾಕಿದ್ರೆ ಖಂಡಿತ ಸಾಧ್ಯ ಅನ್ನುವಂಥದ್ದು. ಶರಣರು ಅಸಾಧ್ಯವಾದದ್ದನ್ನ ಸಾಧಿಸಿ ತೋರಿಸಿದ್ರು ಅನ್ನುವಂಥದ್ದು. ಶರಣರು ಯಾರು ಹೇಳ್ತಾ ಹೋಗ್ಲಿಲ್ಲ, ಎಲ್ಲರ ಬದುಕಿನಲ್ಲಿ ಜೀವನದಲ್ಲಿ ಅದನ್ನ ಮಾಡ್ತಾ ಹೋದ್ರು, ತನಗೆ ಹೇಳ್ಕೊಳ್ತಾ ಹೋದ್ರು, ತಾನು ಅಳವಡಿಸ್ಕೊಳ್ತಾ ಹೋದ್ರು. ಅದಕ್ಕೆ 12ನೇ ಶತಮಾನವನ್ನ ಪರಿವರ್ತನೆಯ ಯುಗ ಅಂತ ಹೇಳಿ ಕರೆದ್ರು. ಅಂತ ಪರಿವರ್ತನೆಯ ಯುಗದ ಹರಿಕಾರರಾಗಿರುವಂತ ಬಸವಾದಿ ಶಿವಶರಣರ ಬದುಕು ಜೀವನವನ್ನ ನಾವೆಲ್ಲರೂ ಕೂಡ ಇವತ್ತು ಆದರ್ಶಮಯವಾಗಿ ಇಟ್ಕೋಬೇಕಾಗ್ತದೆ ಅನ್ನುವಂಥದ್ದು. ಹಾಗೆ ನಮ್ಮ ಬದುಕು ಜೀವನದಲ್ಲಿ ನಾವು ಏನಾದ್ರೂ ಒಂದು ಕಾಣಬೇಕು, ಏನಾದ್ರೂ ಒಂದು ನೋಡ್ಬೇಕು, ಕೊನೆಗೆ ಏನಾದ್ರೂ ಒಂದು ಸಾರ್ಥಕತೆಯನ್ನ ಪಡ್ಕೋಬೇಕು, ಆ ಗುರಿಯನ್ನ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಹೋಗ್ತಾ ಇರ್ತೀವಿ. ಸಾಂಸಾರಿಕ ಅನ್ನುವಂತ ಜೀವನದಲ್ಲಿ 10 ಹಲವು ರೀತಿಯಾಗಿರ್ತಕ್ಕಂಥ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಬರುವುದನ್ನ ನಾವು ಕಾಣ್ತೇವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಆತ 2 ಕಣ್ಣು ಕಾಣಿಸ್ತಾ ಇರಲ್ಲ, ಬಹಳ ದೊಡ್ಡ ಒಂದು ಕೋಟೆ, ಆತನಿಗೆ ಆ ಕೋಟೆಯ ಪ್ರವೇಶ ದ್ವಾರವನ್ನ ಅದ್ರ ಮುಖಾಂತರವಾಗಿ ಹೋಗ್ಬೇಕು. ಆತನಿಗೆ 2 ಕಣ್ಣು ಕಾಣ್ತಾ ಇರಲ್ಲ, ಕೋಟೆಯನ್ನ ತಡ್ಕಾಡ್ತಾನೆ. ಒಬ್ಬ ವ್ಯಕ್ತಿ ಬರ್ತಾನೆ, ಬಂದು ಆತನಿಗೆ, ನೋಡಪ್ಪ ನಿನ್ಗೇನ್ ಸಹಾಯ ಬೇಕು? ಏನೂ ಇಲ್ಲಪ್ಪ, ನಾನು ಈ ಕೋಟೆಯಿಂದ ಹೊರಗೋಗ್ಬೇಕು ಅಥವಾ ಕೋಟೆಯ ಪ್ರವೇಶವನ್ನು ಮಾಡ್ಬೇಕು, ನನಗೆ ಮೂಲ ದ್ವಾರ ನನಗೆ ಸಿಕ್ಬೇಕು ಅಂತೇಳಿ. ಹೌದೇ, ನೀನು ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಕೋಟೆಯ ಗೋಡೆಯನ್ನ ಹಿಡ್ಕೊಂಡ್ಬಿಡು,
ನಿಧಾನಕ್ಕೆ ಹೋಗು, ಯಾವುದೇ ಕಾರಣಕ್ಕೂ ನೀನು ಅದನ್ನ ಬಿಡೋ ಹಾಗಿಲ್ಲ. ಬಿಟ್ರೆ ನಿನಗೆ ಆ ಮೂಲ ದ್ವಾರದ ಬಾಗಿಲು ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ. ಆತ ಸರಿ ಅಂತ ಹೇಳ್ಬಿಟ್ಟು ಹಾಗೆ ಆ ಕೋಟೆಯ ಆ ಗೋಡೆಯನ್ನ ಹಿಡ್ಕೊಂಡು ನಿಧಾನಕ್ಕೆ ಆತ ಬರ್ತಾನೆ. ಆ ಬರುವಂತ ಸಂದರ್ಭದಲ್ಲಿ ಆತನಿಗೆ ಏನಾಗ್ತದಪ್ಪ ಅಂತ ಅಂದ್ರೆ ಆತನಿಗೆ ಕಜ್ಜೆ ಆಗಿರ್ತದೆ. ಇನ್ನೇನು ಆ ಮೂಲ ದ್ವಾರ ಇನ್ನೇನು ಬರಬೇಕು ಇನ್ನೊಂದು 10 ಹೆಜ್ಜೆ ಇದೆ ಅಂದಾಗ ಆತನಿಗೆ ನವೆ ಆಗ್ತದೆ. ಆತ ಹಿಂಗೆ ಸ್ವಲ್ಪ ಕೆರ್ಕೊಳ್ಳೋಕ್ ಪ್ರಯತ್ನ ಪಡ್ತಾನೆ. ಕೆರ್ಕೊಳ್ತಾ 4 ಹೆಜ್ಜೆ ಇಟ್ಬಿಡ್ತಾನೆ. ಆ ಮೂಲ ದ್ವಾರ ಸರಿದೋಗ್ಬಿಡ್ತದೆ. ಮತ್ತೆ ಪ್ರಾರಂಭ ಮಾಡ್ತಾನೆ. ಅಯ್ಯೋ, ನಾನು ಕೈ ಬಿಟ್ಬಿಟ್ನಲ್ಲ, ಹೋಗ್ಬಿಡ್ತಾನೆ ಆ ಮೂಲ ದ್ವಾರ, ನಾನು ಹೋಗುವಂತ ಆದಿ ಹೋಯ್ತು ಅಥವಾ ಇಲ್ವೋ ಅಂತ ಆತನಿಗೆ ಕೂಡ ಒಂದು ರೀತಿ ತಳಮಳ ಆಗ್ತದೆ. ಸರಿ, ಮತ್ತೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಇವತ್ತು ನಮ್ಮ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ಅನ್ನುವಂಥದ್ದು. ಸಿಗ್ತದೆ ಕಾಣ್ತದೆ ಅಂತೇಳಿ ನಾವು ಹುಡುಕಾಟ ತಡಕಾಟವನ್ನೇ ಮಾಡ್ತಾ ಇದ್ದೀವಿ. ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇದೆ ಅನ್ನುವಂಥದ್ದು. ಅದಕ್ಕೆ ಪ್ರಭುದೇವರು ಹೇಳ್ತಾರೆ, ಸಾರೇ ಚೆಲ್ಲಾದ ಮುಕುತಿ, ಸಾರೇ ಚೆಲ್ಲಾದ, ಅದು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತ ಗುರುವಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಗುರುಗಳನ್ನ ಕಾಣ್ತೇವೆ. ಮುಂದೆ ಆ ಗುರುವಿನ ಬಗ್ಗೆ ನಾವು ಹೇಳ್ತಾ ಹೋಗೋಣ. ಗುರುವಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಗುರುಗಳನ್ನ, ಶಿಕ್ಷಾ ಗುರು, ದೀಕ್ಷಾ ಗುರು, ಪರಮಗುರು, ಪರಮಾರಾಧ್ಯ ಗುರು, ಹೀಗೆ ಹಲವಾರು ರೀತಿಯಾಗಿರುವಂತ ಗುರುಗಳನ್ನ ಕಾಣ್ತೇವೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಬಾಲ್ಯದಲ್ಲಿ ಕಲಿಸಿರುವಂತ ಶಿಕ್ಷಕರು ಇರ್ಬೋದು, ತದನಂತರ ಆಧ್ಯಾತ್ಮಿಕತೆಯಲ್ಲಿ ಕಲಿಸಿರುವಂತ ಗುರುಗಳು ಇರ್ಬೋದು ಅನ್ನುವಂಥದ್ದು. ಎಲ್ಲ ರೀತಿಯಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರುವಂತ ಪಾಠಗಳನ್ನ ನಮ್ಮ ಬದುಕಿನಲ್ಲಿ, ಜೀವನದಲ್ಲಿ ಎಲ್ಲರಿಂದಲೂ ಕೂಡ ಒಂದೊಂದು ರೀತಿ ಪಾಠವನ್ನ ಕಲಿತೇವೆ. ಆದ್ರೆ ಶಿಕ್ಷಕರಿಂದಲೇ ಕಲಿತೀವಿ ಅಂತ ಅಲ್ಲ, ನಮ್ಮ ನೆರೆಹೊರೆಯವರಿಂದಲೂ ಕೂಡ ಬಹಳ ಪಾಠ ಕಲಿತೀವಿ ಅನ್ನುವಂಥದ್ದು. ನಾನು ಆಗಾಗ ಹೇಳ್ತಾ ಇರ್ತೀನಿ, ಈ ಪುಸ್ತಕವನ್ನ ಓದ್ತೀವಿ, ನಮಗೆ ಜ್ಞಾನ ಬರ್ತದೆ. ಆದ್ರೆ ಸಮಾಜ ಅನ್ನೋ ಪುಸ್ತಕವನ್ನ ಓದ್ತೀವಲ್ವಾ, ಅದು ಕಲಿಸಿದಷ್ಟು ಪಾಠ, ಅದು ಕಲಿಸಿದಷ್ಟು ಪರಿಣಾಮವಾಗಿರುವಂತಹ ಪಾಠ ಮತ್ತಿನ್ಯಾರಿಗೂ ಇಲ್ಲ ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ಅಕ್ಕನ ವಿಚಾರ ಚಿಂತನೆಯದು ಅನರ್ಘ್ಯ ರತ್ನ, ಆಕಾಶದಷ್ಟು ವಿಶಾಲವಾಗಿರ್ತಕ್ಕಂಥದ್ದನ್ನ ಇಡಿಯಾಗಿ ನಾವು ಪ್ರಸಾದವನ್ನು ಮಾಡುವಾಗ ತುತ್ತನ್ನ ಅಮ್ಮ ಕೊಡುವಾಗ ತುಪ್ಪ ಅನ್ನವನ್ನ ಕೈ ತುತ್ತನ್ನ ಕೊಟ್ಟಾಗ ಹೇಗೆ ಸ್ವೀಕಾರ ಮಾಡ್ತೀವೋ ಹಾಗೆ ಅಕ್ಕನ ಪ್ರಸಾದ ವಾಣಿಯನ್ನ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡೋಣ ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ಅಕ್ಕನ ವಿಚಾರ ಚಿಂತನೆಯನ್ನ ಹಕ್ಕನ ಹಾದಿಯಲ್ಲಿ ಸಾಕ್ತಾ ನಮ್ಮ ಬದುಕು ಜೀವನವನ್ನ ನಾವೆಲ್ಲರೂ ಕೂಡ ಸಾರ್ಥಕಪಡಿಸಿಕೊಳ್ಳೋಣ ಅನ್ನುವಂತ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರ ಮನೆ ಮತ್ತು ಮನ ಬೆಳಕಾಗ್ಲಿ, ಶುಭವಾಗ್ಲಿ ಅಂತ ಹೇಳಿ ಶುಭವನ್ನ ಹಾರೈಸಿ ನನ್ನೆರಡು ವಾಕ್ಪುಷ್ಪಗಳನ್ನ ಆ ಬಸವಾದಿ ಶಿವಶರಣರು ಅಕ್ಕನ ಶ್ರೀಚರಣಕ್ಕೆ ಅರ್ಪಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿ.